ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ವಿದುರನ ಮಾತುಗಳನ್ನು ನಾವು ನೋಡ್ತಾ ಇದ್ವಿ. ಆ ವಿದುರನ ಮಾತುಗಳಲ್ಲಿ ಮೊದಲು ಪಂಡಿತ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಪಂಡಿತರು ಅಂತ ಹೇಳಿದರೆ ಒಂದು ಗ್ರಂಥವನ್ನು ಓದಿದವರಲ್ಲ. ನಾಪ್ರಾಪ್ಯಮಭಿವಾಂಛಂತಿ ನಷ್ಟಂ ನೇಚ್ಛಂತಿ ಶೋಚಿತುಂ ಆಪತ್ಸು ಚ ನಮುಹ್ಯಂತಿ ನರಾಹ ಪಂಡಿತವೃತ್ತಯಃ. ನ ಅಪ್ರಾಪ್ಯಂ ಅಭಿವಾಂಛಂತಿ, ಹೊಂದಬಾರದ್ದನ್ನು ಬಯಸುವುದೇ ಇಲ್ಲ. ನಷ್ಟಂ ನೇಚ್ಛಂತಿ ಶೋಚಿತುಂ, ಕಳೆದು ಹೋದದ್ದರ ಬಗ್ಗೆ ಯೋಚನೆಯನ್ನೂ ಮಾಡುವುದಿಲ್ಲ. ಆಪತ್ಸು ಚ ನಮುಹ್ಯಂತಿ, ಆಪತ್ತು ಬಂದಾಗ ದಿಗ್ಭ್ರಾಂತರಾಗುವುದಿಲ್ಲ. ತೆಗೆದುಕೊಳ್ಳಬೇಕಾದ ತೀರ್ಮಾನವನ್ನು ಸರಿಯಾಗಿ ತೆಗೆದುಕೊಳ್ತಾರೆ. ಅವರನ್ನು ಪಂಡಿತರು ಅಂತ ಕರೀತಾರೆ. ನಿಶ್ಚಿತ್ಯ ಯಪ್ರಕ್ರಮತೆ ನಾಂತರ್ವಸತಿ ಕರ್ಮಣಃ ಅವಂಧ್ಯಕಾಲೋ ವಶ್ಯಾತ್ಮ ಸವೈ ಪಂಡಿತ ಉಚ್ಯತೆ. ಕೆಲಸ ಮಾಡುವ ಮೊದಲು ಅವ್ರಿಗೊಂದು ಖಾತ್ರಿ ಇರುತ್ತೆ, ನಾನು ಹೀಗೆ ಮಾಡ್ತಾ ಇರೋದು ಸರಿ ಅಂತ. ಪರ್ಪಸ್ ಸ್ಪಷ್ಟವಾಗಿ ಗೊತ್ತಿರುತ್ತೆ. ನಾಂತರ್ವಸತಿ ಕರ್ಮಣಃ, ಕರ್ಮದಿಂದ ಏನನ್ನು ಸಾಧನೆ ಮಾಡಬೇಕೋ ಅದನ್ನು ನೋಡ್ತಾರೆ, ಕರ್ಮದಲ್ಲೇ ಕೊನೆಗೊಳ್ಳೋದಿಲ್ಲ. ಅವಂಧ್ಯಕಾಲ, ಸಮಯ ಸಂಹಾರ ಮಾಡುವುದಿಲ್ಲ. ವಶ್ಯಾತ್ಮ, ಇಂದ್ರಿಯ ನಿಗ್ರಹ ಇರುತ್ತೆ. ಅವರನ್ನು ಪಂಡಿತರು ಅಂತ ಕರೀತಾರೆ. ಆರ್ಯಕರ್ಮಣಿ ರಜ್ಜಂತೆ ಭೂತಿ ಕರ್ಮಾಣಿ ಕುರುವತೆ ಹಿತಂಚ ನಾಭ್ಯಸೂಯಂತಿ ನರಾಹ ಪಂಡಿತ ಭರತರ್ಷಭ. ಶ್ರೇಷ್ಠವಾದ ಕೆಲಸಗಳಲ್ಲಿ ತೊಡಗುತ್ತಾರೆ. ಭೂತಿ ಕರ್ಮಾಣಿ ಕುರುವತೆ, ಸಂಪತ್ಕರವಾದ ಕೆಲಸಗಳನ್ನು ಮಾಡ್ತಾರೆ. ಹಿತಂಚ ನಾಭ್ಯಸೂಯಂತಿ, ಹಿತವಾದ ಮಾತನ್ನು ಆಡಿದಾಗ ಆಡಿದವರ ಮೇಲೆ ಬೇಜಾರು ಮಾಡಿಕೊಳ್ಳಲ್ಲ. ಅವರನ್ನು ಪಂಡಿತರು ಅಂತ ಕರೀತಾರೆ. ನ ಹೃಷ್ಯತಿ ಆತ್ಮಸಮ್ಮಾನೇ ನಾವಮಾನೇನ ತಪ್ಯತೆ ಗಾಂಗೋಹೃದ ಇವಾಕ್ಷೋಭ್ಯ ಯಸ್ಸ ಪಂಡಿತ ಉಚ್ಯತೆ. ತನ್ನನ್ನು ಗೌರವಿಸಿದಾಗ ಹಿಗ್ಗುವುದಿಲ್ಲ, ತನ್ನನ್ನು ಅವಮಾನ ಮಾಡಿದಾಗ ಕುಗ್ಗುವುದಿಲ್ಲ. ಗಂಗೆಯ ನೀರಿನಂತೆ ಒಂದೇ ತರಹ ಇರ್ತಾರೆ. ಅವರನ್ನು ಪಂಡಿತರು ಅಂತ ಕರೀತಾರೆ. ತತ್ವಜ್ಞ ಸರ್ವಭೂತಾನಾಂ ಯೋಗಜ್ಞ ಸರ್ವಕರ್ಮಣಾಂ ಉಪಾಯಜ್ಞೋ ಮನುಷ್ಯಾಣಾಂ ನರಪಂಡಿತ ಉಚ್ಯತೆ. ಎಲ್ಲ ಜೀವರ ಒಳಗಡೆ ಇರುವ ದೇವರನ್ನು, ತತ್ವವನ್ನು ತಿಳಿದಿರುತ್ತಾರೆ. ಅದನ್ನು ಹೇಳಿದರು ತತ್ವಜ್ಞ ಸರ್ವಭೂತಾನಾಂ ಯೋಗಜ್ಞ ಸರ್ವಕರ್ಮಣಾಂ. ಎಲ್ಲ ಕರ್ಮದ ಸರಿಯಾದ ರೀತಿ ನೀತಿಗಳನ್ನು ತಿಳಿದಿರ್ತಾರೆ. ಉಪಾಯಜ್ಞೋ ಮನುಷ್ಯಾಣಾಂ, ಎಲ್ಲ ತರಹದ ಉಪಾಯಗಳನ್ನು ತಿಳಿದಿರ್ತಾರೆ. ಉಪಾಯ ಅಂತಂದರೆ ಸಾಧಿಸಲು ಅನುಕೂಲವಾಗಿರೋದನ್ನು, ಯಾವುದು ಸಿದ್ಧಿಗೆ ಅನುಕೂಲವೋ ಅದನ್ನು ತಿಳಿದಿರುತ್ತಾರೆ. ಅವರನ್ನು ಪಂಡಿತರು ಅಂತ ಕರೀತಾರೆ. ಪ್ರಶಸ್ತವಾಕ್ ಚಿತ್ರಕಥಃ ಊಹವಾನ್ ಪ್ರತಿಭಾನವಾನ್ ಮನೋಜ್ಞ ಸರ್ವಭೂತಾನಾಂ. ಆಶು ಗ್ರಂಥಸ್ಯ ವಕ್ತಾಯಃ ಸವೈ ಪಂಡಿತ ಉಚ್ಯತೆ. ಪ್ರಶಸ್ತವಾಗ್, ಒಳ್ಳೆಯ ಮಾತು, ಔಚಿತ್ಯವನ್ನು ಮೀರದ ಮಾತು. ಪ್ರಶಸ್ತವಾಗ್. ಚಿತ್ರಕಥಃ, ಅವನ ಮಾತಿನಲ್ಲಿ ಬಹಳ ಡಿಫ್ರೆಂಟಾದ ಡೈಮೆನ್ಷನ್ ಇರುತ್ತೆ. ಅದಕ್ಕೆ ಹೇಳಿದ್ರು ಚಿತ್ರಕಥಃ. ಊಹವಾನ್, ತನಗೆ ಅನುಭವಕ್ಕೆ ಎಟುಕದ ಸಂಗತಿಗಳನ್ನು ಕೂಡ ಊಹೆ ಮಾಡ್ತಾನೆ. ಕಾಲದ ಹಿಂದೆ ಹೋಗಿ ಮುಂದಿನ ಕಾಲದಲ್ಲಿ ಆಗತಕ್ಕಂಥದ್ದನ್ನು, ಇತಿಹಾಸದಲ್ಲಿ ಆಗಿದ್ದನ್ನೆಲ್ಲ ಊಹೆ ಮಾಡ್ತಾನೆ. ಊಹವಾನ್
ಪ್ರತಿಭಾನವಾನ್, ಒಳ್ಳೆಯ ಹೊಳಹು ಇದೆ. ಆಶು ಗ್ರಂಥಸ್ಯ ವಕ್ತ, ಅವನು ಈ ತನಕ ನೋಡದ ಗ್ರಂಥವನ್ನು ಕೊಟ್ಟರೂ ಕೂಡ ಅದನ್ನು ಹೇಳಿಕೊಂಡು ಹೋಗಬೇಕು. ಆ ತರಹದ ವ್ಯುತ್ಪತ್ತಿ ಇದ್ದರೆ ಅವನನ್ನು ಪಂಡಿತ ಅಂತ ಕರೀತಾರೆ. ಕೂಡಲೇ ಒಂದು ಗ್ರಂಥ ಅವನು ಈ ತನಕ ಅದು ನೋಡೇ ಇರಲ್ಲ, ಕೊಟ್ಟು ಕೂಡಲೇ ಹಿಂಗೆ ನೋಡಿದ ಕೂಡಲೇ ಹೇಳ್ತಾ ಹೋಗಬೇಕು. ಆ ತರಹದ ಪ್ರಜ್ಞಾವಂತನ ಸಾಲಿನಲ್ಲಿ ಬರೋವನು ಪಂಡಿತ. ಆಚಾರ್ಯ ಲಕ್ಷಣ ಬೇರೆ ಉಂಟು, ಗುರುಗಳ ಲಕ್ಷಣ ಬೇರೆ ಉಂಟು. ಮೊದಲು ಪಂಡಿತ ಆದಮೇಲೆ ತಾನೇ ಗುರು ಆಗೋದು. ಅದರಿಂದಾಗಿ ಇಲ್ಲಿ ಭೂಷಣ ಕವಿ ಅನ್ನೋರೊಬ್ಬರು ಪ್ರಶ್ನೆ, ಗುರುಗಳ ಲಕ್ಷಣ ಮತ್ತು ಪಂಡಿತರ ಲಕ್ಷಣ ಒಂದೇನಾ ಅಂತ. ಅಲ್ಲ, ಪಂಡಿತ ಆಗಿ ನಾವು ನಮ್ಮ ಮೇಲೆ ಅವನಿಗೆ ಪ್ರೀತಿ ಇದೆ ಅಂತ ತೀರ್ಮಾನ ಮಾಡಿದ್ಮೇಲೆ ನಾವು ಗುರುವಾಗಿ ಸ್ವೀಕಾರ ಮಾಡೋದು. ಅದಕ್ಕೆ ಮೊದಲು ಪಂಡಿತ ಅನ್ನೋದು ಮೊದಲನೇ ಸ್ಟೆಪ್, ಗುರು ಅನ್ನೋದು ನಂತರದ ಸ್ಟೆಪ್. ಶ್ರುತಂ ಪ್ರಜ್ಞಾನುಗಮ್ಯಸ್ಯ ಪ್ರಜ್ಞಾಚೈವ ಶ್ರುತಾನುಗ ಅಸಂಭಿನ್ನಾರ್ಯ ಮರ್ಯಾದ ಪಂಡಿತಾಕ್ಷಾಂ ಲಭೇತ ಸಹ. ಅವನು ಶಾಸ್ತ್ರ ಏನು ಕೇಳ್ತಾನೆ ಅದು ಅವನ ಪ್ರಜ್ಞೆಯಲ್ಲಿ ಮೊದಲೇ ಅದರ ಸುಳುಹನ್ನು ಯೋಚನೆ ಮಾಡಿರ್ತಾನೆ. ಪ್ರಜ್ಞಾಚೈವ ಶ್ರುತಾನುಗ, ಅವನು ಯಾವುದೋ ಒಂದು ತೀರ್ಮಾನ ತಗೋತಾನೆ, ಮುಂದೆ ಯಾವತ್ತೋ ಒಂದು ದಿವಸ ಶಾಸ್ತ್ರದಲ್ಲಿ ಅದೇ ರೀತಿ ಬರೆದಿರೋದನ್ನು ಕಾಣ್ತಾನೆ. ಅಂದರೆ ಅದು ಊಹಿಸಿರಬೇಕು. ಮಹಾಭಾರತದಲ್ಲಿ ಪ್ರಾಯ ಹೀಗೆ ಮುಂದೆ ಈ ತರಹ ಬರುತ್ತೆ, ಮಹಾಭಾರತದಲ್ಲಿ ಈ ಥರ ಒಂದು ಡೈಮೆನ್ಷನ್ ಇದೆ ಅಂತ ನೀವು ಯೋಚನೆ ಮಾಡಿದರೆ ಮುಂದೆ ಅದು ಬಂದರೆ ಓಹ್ ಇವನು ಪಂಡಿತ ಅಂತ. ಹಾಗೆ ಉರು ಹೊಡೆಯೋದು ಪಾಂಡಿತ್ಯ ಅಲ್ವೇ ಅಲ್ಲ. ಇದು ಇವನನ್ನು ಪಂಡಿತ ಅಂತ ವಿದುರ ಕರೆಯೋದು. ಅಸಂಭಿನ್ನಾರ್ಯ ಮರ್ಯಾದ, ಹಿರಿಯರು ಹಾಕಿದ ಕಟ್ಟಲೆಯನ್ನು ಮೀರಿ ಹೋಗೋದಿಲ್ಲ, ಅವನನ್ನು ಪಂಡಿತ ಅಂತ ಕರೀತಾರೆ. ಅರ್ಥಂ ಮಹಾಂತಮಾಸಾದ್ಯ ವಿದ್ಯಾಂ ಐಶ್ವರ್ಯಮೇವ ಚ ವಿಚರತ್ಯಸಮುನ್ನದ್ಧ ಯಸ್ತ ಪಂಡಿತ ಉಚ್ಯತೆ. ಬಹಳ ದುಡ್ಡು ಬಂದ ಮೇಲೂ ಒಂದೇ ರೀತಿಯಾಗಿ ಇರ್ತಾನೆ, ಬಹಳ ವಿದ್ಯೆ ಕಲಿತ ಮೇಲೂ ಹಿಂದೆ ಹೇಗಿರ್ತಾನೋ ಹಾಗೇ ಇರ್ತಾನೆ. ಅವನಿಗೆ ಆ ಸಕ್ಸಸ್ ಅನ್ನೋದು ತಲೆಗೆ ಏರೋಲ್ಲ, ಅವನನ್ನು ಪಂಡಿತ ಅಂತ ಕರೀತಾರೆ. ಅಶ್ರುತಶ್ಚ ಸಮುನ್ನದ್ಧ ದರಿದ್ರಶ್ಚ ಮಹಾಮನಾಹ ಅರ್ಥಾಂಶ್ಚ ಕರ್ಮಣ ಪ್ರೇಪ್ಸುಹು ಮೂಢೈತ್ಯುಚ್ಯತೆ ಬುಧೈಹಿ. ಸರಿ, ಪಂಡಿತರ ಲಕ್ಷಣ ಆಯಿತು, ಪೆದ್ದರು ಅಂದರೆ ಯಾರು ಅಂತ ಹೇಳಿ ಒಂದು ಪ್ರಶ್ನೆ. ಅದಕ್ಕೆ ಪೆದ್ದರ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಅಶ್ರುತಶ್ಚ ಸಮುನ್ನದ್ಧ, ಶಾಸ್ತ್ರದ ಸುಳಿವೇ ಇರಲ್ಲ ಅವನ ತಲೆಯಲ್ಲಿ, ಗರ್ವ ಮಾತ್ರ ಮೇಲ್ಗಡೆ ಇರುತ್ತೆ. ಅಶ್ರುತಶ್ಚ ಸಮುನ್ನದ್ಧ ದರಿದ್ರಶ್ಚ ಮಹಾಮನಾಹ, ಪರಮ ಬಡವ, ಆದರೆ ಅವನ ಸೊಕ್ಕಿಗೆ ಯಾವ ಕಡಿಮೆಯೂ ಇಲ್ಲ. ಯಾರೋ ಕೆಲವರು ಹೇಳ್ತಾ ಇದ್ರು, ನೋಡಿ ಅವಳಿಗೆ ಬಹಳ ದುಡ್ಡಿದೆ, ಮದ ಇದೆ. ನಾನು ಹೇಳಿದೆ, ಅವಳು ಎಷ್ಟೋ ಬೆಟರ್ರು, ದುಡ್ಡಿದೆ ಅಂತನಾದರೂ ಮದ ಇದೆ, ನಮ್ಮ ಹತ್ರ ಏನಿದೆ ಮದ ಇಲ್ವ ಈಗ ಅಂತ. ಈ ಮಾತಾಡಿದ್ದು 2002ರಲ್ಲಿ. ಅದರಿಂದಾಗಿ ಎಲ್ಲಿ ಹೇಳಿದೆ ಅಂತ ನಿಮಗೆ ಗೊತ್ತಾಗಬಹುದು. ಹೌದು, ಕರೆಕ್ಟು, ಅವಳಿಗೆ ಅಹಂಕಾರ ಇರೋದು ಕರೆಕ್ಟ್. ಯಾಕೆಂದರೆ ದುಡ್ಡಾದರೂ ಇದೆ, ನಮ್ಮ ಹತ್ರ ಅದೂ ಇಲ್ಲಲ್ಲ, ಅಹಂಕಾರ ಇಲ್ವಾ ಅಂತ. ಅದರಿಂದಾಗಿ ದರಿದ್ರಶ್ಚ ಮಹಾಮನಾಹ ಅರ್ಥಾಂಶ್ಚ ಕರ್ಮಣ ಪ್ರೇಪ್ಸುಹು. ತನ್ನ ಕೆಲಸದಿಂದ ನಾನು ಬಹಳ ದುಡಿತಾ ಇದ್ದೇನೆ, ಆದ್ದರಿಂದಾಗಿ ನನಗೆ ಸಂಪತ್ತು ಬರಬೇಕು ಅಂತ ಅಂದುಕೊಳ್ತಾನೆ. ಅವನು ದಡ್ಡ. ಜ್ಞಾನದಿಂದ ಸಂಪತ್ತೇ ವಿನಃ ಕೇವಲ ಕತ್ತೆ ದುಡಿತದಿಂದ ಅಲ್ಲ, ಕತ್ತೆ ದುಡಿತದಿಂದ ಸಂಪತ್ತು ಅಲ್ಲ. ಅದರಿಂದಾಗಿ ಸಂಪತ್ತು ಬರಬೇಕು ಅಂತಂದರೆ ಬಡತನಕ್ಕಿಂತ ಇದು ಕೆಲಸಗಾರ ಅವನು ಎಷ್ಟು ಕೆಲಸ ಮಾಡ್ತಾನಲ್ಲ ಅದರ ಜೊತೆಗೆ ಪ್ರಜ್ಞೆಯೂ ಸೇರಿಕೊಂಡಿರಬೇಕು. ಕೇವಲ ನಾನು ಬೆಳಗ್ಗಿನಿಂದ ಸಂಜೆ ತನಕ ದುಡಿತೇನೆ ಸಂಪತ್ತು ಬರಲಿ ಅಂತಂದರೆ ಅವನು ಕಮ್ಯುನಿಸ್ಟ್ ಆಗ್ತಾನಷ್ಟೆ. ನಾನು ಮಾಡ್ತೇನೆ, ಪಾಲು ಕೊಡಬೇಕು, ಆ ಪಾಲು ಜಾಸ್ತಿ ಆಗ್ತಾನೆ ಹೋಗಬೇಕು, ಇದು ದಡ್ಡತನ. ಪ್ರಜ್ಞೆ ಮತ್ತು ದುಡಿಮೆ ಎರಡೂ ಸೇರಿದ್ರೆ ಅವನಿಗೆ ಜಾಸ್ತಿ ದುಡ್ಡು ಬರಲಿ. ಪ್ರಜ್ಞೆಯೂ ಇದೆ, ಬೆಳಗ್ಗಿನಿಂದ ಸಂಜೆ ತನಕ ದುಡಿತಾನೆ, ಅರಿವಿನಿಂದ ಕೂಡಿದ ದುಡಿಮೆ,
ಅದು ಜಾಸ್ತಿ ದುಡ್ಡು ಬರಬಹುದೇ ವಿನಃ ಕೇವಲ ಕತ್ತೆ ದುಡ್ದಾಗ ದುಡಿತೀನಿ ನಂಗೆ ಗೊತ್ತಿಲ್ಲ ದುಡ್ಡು ಬರಬೇಕು ಅಂತಂದರೆ ಅವನು ಮೂಢ ಅಂತಾನೆ. ಇದರ ವಿವರಣೆ ಎಲ್ಲ ಹೇಳಲಿಕ್ಕೆ ಹೋಗಲ್ಲ, ನೀವೇ ತಿಳಿದುಕೊಳ್ಳುವುದು. ಸಮರ್ಥಮ್ಯ ಪರಿತ್ಯಜ್ಯ ಪರಾರ್ಥಮನುತಿಷ್ಠತಿ ಮಿಥ್ಯಾಚರತಿ ಮಿತ್ರಾರ್ಥೆ ಯಶ್ಚ ಮೂಢಸ್ಥ ಉಚ್ಯತೆ. ತನ್ನ ಜೀವನದ ಪ್ರಯೋಜನ ಏನಿದೆ ಅದನ್ನು ಬಿಟ್ಟು ಬೇರೆಯವರ ಜೀವನದ ಪ್ರಯೋಜನಕ್ಕಾಗಿ ತೊಡಗುತ್ತಾನೆ, ಅದು ಪ್ರಯೋಜನ ಆಗಿರಲ್ಲ, ಅವನನ್ನು ದಡ್ಡ ಅಂತ ಕರೀತಾರೆ. ಮಿಥ್ಯಾಚರತಿ ಮಿತ್ರಾರ್ಥೆ, ಮಿತ್ರರಿಗಾಗಿ ಏನು ಬೇಕಾದರೂ ಮಾಡಲಿಕ್ಕೆ ತಯಾರು ಅಂತ ಒಬ್ಬ ಹೋಗ್ತಾನಲ್ಲ ಅವನು ಮೂಢ. ನ್ಯಾಯವಾದ ದಾರಿಯಲ್ಲೇ ಮಿತ್ರನಿಗೂ ಕೂಡ ಸಹಾಯ ಮಾಡಬೇಕೇ ವಿನಃ ನಾನು ಮಿತ್ರನಿಗಾಗಿ ಮಿತ್ರನ ಉನ್ನತಿಗಾಗಿ ಎಂಥ ಕಟ್ತ್ರೋಟ್ ಮಾರ್ಗವನ್ನು ಕೂಡ ನಾನು ಅನುಸರಿಸ್ತೇನೆ ಅಂತ ಹೇಳಿದರೆ ಅವನು ದಡ್ಡ ಅಷ್ಟೇ, ಏನು ಪ್ರಯೋಜನ ಇಲ್ಲ. ಅಕಾಮಾನ್ ಕಾಮಯತಿಯ ಕಾಮಯಾನಾನ್ ಪರಿತ್ಯಜೇತ್ ಬಲವಂತಂಚ ಯೋದ್ವೇಷ್ಟಿ ತಮಾಹುರ್ಮೂಢಚೇತಸಂ. ಅಕಾಮಾನ್ ಕಾಮಯತಿಯ ಬಯಸಬಾರದ್ದನ್ನು ಬಯಸ್ತಾನೆ, ತನ್ನನ್ನು ಪ್ರೀತಿಸುವವರನ್ನು ಬಿಡುತ್ತಾನೆ. ಬಲವಂತಂಚ ಯೋದ್ವೇಷ್ಟಿ, ಸುಮ್ಮನೆ ಬಲಿಷ್ಠರ ದ್ವೇಷ ಕಟ್ಟಿಕೊಳ್ತಾನೆ, ಅವನನ್ನು ಮೂಢ ಅಂತ ಕರೀತಾರೆ. ಅಮಿತ್ರಂ ಕುರುತೆ ಮಿತ್ರಂ ಮಿತ್ರಂ ದ್ವೇಷ್ಟಿ ಹಿನಸ್ತಿಚ ಕರ್ಮಚಾರಭತೆ ದುಷ್ಟಂ ತಮಾಹುರ್ ಮೂಢಚೇತಸಂ. ಶತ್ರುವನ್ನು ಮಿತ್ರ ಅಂತ ಅಂದುಕೊಳ್ತಾನೆ, ಮಿತ್ರನನ್ನು ದ್ವೇಷಿಸ್ತಾನೆ. ಕರ್ಮಚಾರಭತೆ ದುಷ್ಟಂ, ದೋಷಯುಕ್ತವಾದ ಕರ್ಮವನ್ನು ಶುರು ಮಾಡ್ತಾನೆ, ಅವನನ್ನು ಮೂಢ ಅಂತ ಕರೀತಾರೆ. ಸಂಸಾರಯತಿ ಕೃತ್ಯಾನಿ ಸರ್ವತ್ರ ವಿಚಿಕಿತ್ಸಿತೆ ಚಿರಂ ಕರೋತಿ ಕ್ಷಿಪ್ರಾರ್ಥೆ ಸಮೂಢೋ ಭರತರಷಭ. ಸಂಸಾರಯತಿ ಕೃತ್ಯಾನಿ, ಕೆಲಸವನ್ನು ಎಲ್ಲರಿಗೂ ಹಂಚಿ ತಾನು ಏನು ಕೆಲಸ ಮಾಡದೆ ಕೂತ್ಕೊಳ್ತಾನೆ. ಸಂಸಾರಯತಿ ಕೃತ್ಯಾನಿ, ಸಂಸಾರಯತಿ ಅಂದರೆ ಪಾಸ್ ಆನ್, ಬೇರೆಯವರಿಗೆ ಮಾಡೋದು. ಸರ್ವತ್ರ ವಿಚಿಕಿತ್ಸತೆ, ಎಲ್ಲ ಕಡೆಯೂ ಸಂದೇಹ, ಒಂದು ಕಡೆಯೂ ಅವನಿಗೆ ಭರವಸೆ ಇಲ್ಲವೇ ಇಲ್ಲ, ಎಲ್ಲರನ್ನೂ ಸಂದೇಹದಿಂದ ನೋಡ್ತಾ ಇರ್ತಾನೆ, ಎಲ್ಲರ ಮೇಲೂ ಸಂದೇಹ. ಚಿರಂ ಕರೋತಿ ಕ್ಷಿಪ್ರಾರ್ಥೆ, ಬೇಗ ಮಾಡಬಹುದಾದದ್ದನ್ನು ಸುಮ್ಮನೆ ತಡ ಮಾಡ್ತಾನೆ, ಅವನನ್ನು ಮೂಢ ಅಂತ ಕರೀತಾರೆ. ಶ್ರಾದ್ದಂ ಪಿತೃಭ್ಯೋ ನಾದತ್ತೆ ದೈವತಾನಿ ನ ಚಾರ್ಚತಿ ಸಹೃನ್ಮಿತ್ರಂ ನ ಲಭತೆ ತಮಾಹುರ್ ಮೂಢಚೇತಸಂ. ಪಿತೃಗಳಿಗೆ ಶ್ರಾದ್ದವನ್ನು ಕೊಡದವ, ದೇವತೆಗಳನ್ನು ಪೂಜಿಸದವ, ಮಿತ್ರರನ್ನು ಹೊಂದದವ, ತನ್ನ ಬಗೆಗೆ ಉತ್ಕಟವಾದ ಪ್ರೇಮ ಇರುವವರನ್ನು ಗೌರವಿಸುವುದೇ ಇಲ್ಲ, ಅವನು ದಡ್ಡ ಮೂಢ. ಅನಾಹೂತ ಪ್ರವಿಶತಿ ಅಪೃಷ್ಟೋ ಬಹುಭಾಷತೆ ವಿಶ್ವಸತ್ಯಪ್ರಶಾಂತೇಶು ಮೂಢಚೇತ ನರಾಧಮಃ. ಅನಾಹೂತ ಪ್ರವಿಶತಿ, ಕರೆಯದೇ ಮನೆಯ ಒಳಗಡೆ ಬರ್ತಾನೆ, ಮಿತ್ರರನ್ನು ಬಿಟ್ಟು ಹೇಳ್ತಾ ಇರೋದು. ಅನಾಹೂತ ಪ್ರವಿಚತಿ, ಇವ ನಾನು ನಿಮ್ಮ ಮನೆಗೆ ನೇರ ನುಗ್ಗಬಹುದು, ನೀವು ನಮ್ಮ ಮನೆಗೆ ನೇರ ನುಗ್ಗಬಹುದು, ಅದಲ್ಲ. ಅನಾಹೂತ ಪ್ರವಿಚತಿ ಅಪೃಷ್ಟೋ ಬಹುಭಾಷತೆ, ಕೇಳದೆ ಹೋದರೂ ಭಾಳ ಮಾತಾಡ್ತಾ ಇರ್ತಾನೆ. ವಿಶ್ವಸ್ಥಿತಿ ಅಪ್ರಶಾಂತೇಶು, ಯಾರಿಗೆ ನೆಮ್ಮದಿಯೇ ಇರೋದಿಲ್ಲ ಅವರಲ್ಲಿ ವಿಶ್ವಾಸ ಇಡ್ತಾನೆ. ನಾವು ಒಬ್ಬರನ್ನು ನಂಬಬೇಕಾದ್ರೆ ಮೊದಲ ಕ್ವಾಲಿಟಿ ಏನು? ಎಲ್ಲರನ್ನ ನಂಬಬಹುದಾ? ಅಲ್ಲ. ಮೊದಲ ಕ್ವಾಲಿಟಿ ಏನು? ಅವರು ಶಾಂತವಾಗಿರಬೇಕು, ಅವ್ರನ್ನ ನಂಬಬಹುದು. ಯಾರು ಒಳಗಡೆಯಿಂದಲೇ ವಿಪರೀತ ಅಶಾಂತರಾಗಿರ್ತಾರೆ, ಒತ್ತಾಡ್ತಾ ಇರ್ತಾರೆ, ಎಲ್ಲರ ಬಗ್ಗೆ ಅನುಮಾನ ಅವ್ರಿಗೇ ಇರುತ್ತೆ, ಅವ್ರಿಗೆ ಅನೇಕ ಗೊಂದಲ ಅವ್ರ ಜೀವನದ ಬಗ್ಗೆ ಇರುತ್ತೆ, ಅವ್ರನ್ನ ನಂಬೇನು ಪ್ರಯೋಜನ? ನೀವು ಯಾರನ್ನ ನಂಬಬೇಕು? ಪ್ರಶಾಂತರಾದವರನ್ನು, ಜೀವನದ ಬಗ್ಗೆ ಯಾರಲ್ಲಿ ಜೀವನದ ಬಗ್ಗೆ ಭರವಸೆ ಯಾರಿಗಿರುತ್ತೋ ಅವರನ್ನು ನಂಬಬೇಕು. ಯಾರು ಜೀವನದ ಬಗ್ಗೆ ಭರವಸೆಯೇ ಇಟ್ಕೊಂಡಿರೋಲ್ಲ ಅವ್ರನ್ನ ನಂಬೇನು ಪ್ರಯೋಜನ? ಅವ್ರು ಆತ್ಮಹತ್ಯೆ ಮಾಡ್ಕೊಂಬಿಟ್ರೆ ಏನು ಮಾಡ್ತೀರ ನೀವು? ಅದಕ್ಕೆ ಹೇಳಿದ್ದು ವಿಶ್ವಸ್ಥಿತಿ ಅಪ್ರಶಾಂತೇಶು, ಅಂಥವನು ಮೂಢಚೇತ ನರಾಧಮಃ. ಪರಂ ಕ್ಷಿಪತಿ ದೋಷೇಣ ವರ್ತಮಾನ ಸ್ವಯಂ ತಥಾ ಯಶ್ಚ ಕೃಧ್ಯತ್ಯನೀಚಾನಃ ಸಚ ಮೂಢತಮೋ ನರಃ. ಬೇರೆಯವರನ್ನು
ಈ ದೋಷ ಇದೆ ಅಂತ ಬೈತಾನೆ. ತಾವು ಆ ದೋಷದಲ್ಲಿ ಇರ್ತಾರೆ, ಈಗಾಗಲೇ ಅವನಿಗೆ ಆ ದೋಷ ಇರುತ್ತೆ, ಬೇರೆಯವ್ರನ್ನ ಬೈತಾನೆ. ಎಷ್ಟ ಕೃಧ್ಯತ್ಯನೀತಾನಃ, ಸಾಮರ್ಥ್ಯ ಇಲ್ಲದೆ ಸಿಟ್ಟು ಮಾಡ್ಕೋತಾರೆ, ಅವರನ್ನು ಮೂಢರು ಅಂತ ಕರೀತಾರೆ. ಒಂದು ಹಾಸ್ಟೆಲಲ್ಲಿ ಒಬ್ಬ ಯಾವಾಗಲೂ ಮಲ್ಕೊಂಡಿರೋನಿದ್ದ ರೂಮಿನಲ್ಲಿ. ಹಾಸ್ಟೆಲ್ನಲ್ಲಿ ಎಂತೆಂಥವ್ರು ಇರ್ತಾರೆ ಅಂತ ನಮ್ಮ ರಮೇಶ್ ಅವ್ರಿಗೆ ಚೆನ್ನಾಗಿ ಪರಿಚಯ ಆಗಿರುತ್ತೆ. ಅವನು ಸೀನಿಯರು ಮಲ್ಕೊಂಡಿರ್ತಿದ್ದ, ಇನ್ನೊಬ್ರಿಗೆ ಉಪದೇಶ ಮಾಡೋದು, ಏಯ್ ತಂದೆ ತಾಯಿಗಳು ಎಷ್ಟು ಕಷ್ಟಪಡ್ತಾರೆ ನಿಮ್ಮನ್ನು ಇಲ್ಲಿ ಕಳಿಸ್ಲಿಕ್ಕೆ, ಹೋಗು ಕ್ಲಾಸ್ಗೆ ಅಟೆಂಡ್ ಮಾಡೋ. ಇವ್ನು ಮಲ್ಕೊಂಡಿರೋದು ಯಾವಾಗ. ಅಲ್ಲಿ ಜೂನಿಯರ್ ವಿದ್ಯಾರ್ಥಿ ಇಬ್ಬರಿದ್ದರು, ಅವ್ರು ಹೇಳಿದ್ರು, ಅವನೇನೋ ಕನ್ವರಿಸ್ತಾ ಇದ್ದಾನೆ ನೋಡು ಅಂತ. ಹಾಗೆ ಕೆಲವೊಮ್ಮೆ ಏನಾಗತ್ತೆ, ಪರಂ ಕ್ಷಿಪತಿ ದೋಷೇಣ ವರ್ತಮಾನ ಸ್ವಯಂ ತಥಾ ಆಗಿರುತ್ತೆ. ಎಷ್ಟ ಕೃಧ್ಯತ್ಯನೀಚಾನಃ, ಸಾಮರ್ಥ್ಯ ಇಲ್ಲ, ಸಿಟ್ಟು ಮಾಡ್ಕೊಳ್ತಾನೆ. ಆತ್ಮನೋ ಬಲಮಜ್ಞಾಯ ಧರ್ಮಾರ್ಥ ಪರಿವರ್ಜಿತಂ ಅಲಭ್ಯಮಿಚ್ಛನ್ ನೈಷ್ಕರ್ಮ್ಯಾತ್ ಮೂಢಬುದ್ಧಿರಿ ಹೊಚ್ಚತೆ. ತನ್ನ ಬಲ ಏನು ಅಂತ ತಿಳಿಯದೆ, ಅದು ಬಲ ಅಂದರೆ ಧರ್ಮ ಹಾಗೂ ಅರ್ಥದಿಂದ ಕೂಡಿರಬೇಕು. ಧರ್ಮ ಯಾವುದು, ಅರ್ಥ ಯಾವುದು ಗೊತ್ತಿರಬೇಕು. ಧರ್ಮ ಅಂದರೆ ನಾವು ಮಾಡಬೇಕಾದ ಕರ್ತವ್ಯ, ಡ್ಯೂಟಿ. ಅರ್ಥ ಅಂತಂದರೆ ಬರಬೇಕಾದ ಲಾಭ. ಇವೆರಡರೂ ಇಲ್ಲದ ಬಲವನ್ನು ನೆಚ್ಚಿಕೊಳ್ಳಬಾರದು. ಏನೋ ಇದ್ದಕ್ಕಿದ್ದಾಗ ಬಂದ್ಬಿಡುತ್ತೆ, ನಮ್ಮ ಯೋಗ್ಯತೆಗೆ ಮೀರಿದ್ದೇನೋ ಸಿಕ್ಕಿಬಿಡುತ್ತೆ, ಈ ತರಹ ಇದನ್ನು ನಂಬಿ ಯಾರೂ ಮುಂದೆ ಹೋಗಬಾರದು. ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದೇವೆ, ನಮಗೆ ಸಲ್ಲುವುದಿದೆ, ಇವೆರಡರ ನಡುವೆ ಮುಂದೆ ಸಾಗಿ ಒಂದು ಕೆಲಸವನ್ನು ಆಗಲು ಬಯಸಬೇಕೇ ವಿನಃ ಹೋ ಅಂತ ಮುಂದೆ ಹೋಗಬಾರದು. ಅಲಭ್ಯಮಿಚ್ಛನ್ ನೈಷ್ಕರ್ಮ್ಯಾತ್, ಸಿಗದೇ ಇರೋದನ್ನು ಕೆಲಸವೇ ಮಾಡದ್ದೇ ಪಡೆಯಲು ಬಯಸ್ತಾನಲ್ಲ, ಅವನು ಮೊದಲೇ ಅಲಭ್ಯ, ಕೆಲಸ ಬೇರೆ ಮಾಡ್ತಾ ಇಲ್ಲ, ಅವನನ್ನು ಮೂಢ ಅಂತ ಕರೀತಾರೆ. ಅಶಿಷ್ಯಂ ಶಾಸ್ತ್ರಿಯೋ ರಾಜನ್ ಯಶ್ಚ ಶಿಷ್ಯಂ ನ ಶಾಸ್ತಿ ಚ ಕದರ್ಯಂ ಭಜತೆ ಯಶ್ಚ ತಮಾಹುರು ಮೂಢಚೇತಸಂ. ತನ್ನ ಆಳ್ವಿಕೆಗೆ ಯಾರು ಒಳಪಡೋದಿಲ್ಲ, ಅವನಿಗೆ ಉಪದೇಶ ಮಾಡೋದು. ನಿಮ್ಮ ಉಪದೇಶವನ್ನು ಕೇಳಲಿಕ್ಕೆ ತಯಾರಾಗಿರ್ತೀನಿ ಏನು ಹೇಳೋದೇ ಇಲ್ಲ. ಕದರ್ಯಂ ಭಜತೆ, ಇವನು ಯಾರನ್ನು ಸಹಾಯ ಕೇಳ್ತಾನೋ ಅವನು ಮಹಾ ಕೆಟ್ಟ ಪರಿಸ್ಥಿತಿಯಲ್ಲಿರ್ತಾನೆ, ಇಂಥವರನ್ನು ಮೂಢ ಅಂತ ಕರೀತಾರೆ. ಏಕಸಂಪನ್ನಮಶ್ನಾತಿ ವಸ್ತೆ ವಾಸಶ್ಚ ಶೋಭನಂ ಯಹ ಅಸಂವಿಭೇಜ್ಯ ಭೃತ್ಯೇಭ್ಯ ಕೋನೃಶಂಸ ತರಸ್ತತಃ. ಇನ್ನು ಕ್ರೂರರು ಯಾರು ಹೇಳ್ತಾರೆ, ಮನೆಯಲ್ಲಿ ಒಬ್ಬನೇ ಚೆನ್ನಾಗಿರೋದನ್ನು ಗುಟ್ಟಾಗಿ ತಿಂತಾನೆ. ಏಕಃ ಸಂಪನ್ನಮಶ್ನಾತಿ ವಸ್ತೆ ವಾಸಶ್ಚ ಶೋಭನಂ, ಮಕ್ಕಳಿಗೆ ಹರಕಲ ಅಂಗಿ, ಇವನು ಒಳ್ಳೆ ಭಾರಿ ಅಂಗಿ, ಟಿಪ್ ಟಾಪ್. ಯಹ ಅಸಂವಿಭಜ್ಯ ಭೃತ್ಯೇಭ್ಯ, ತನ್ನ ಮುಂದೆ ಭೃತ್ಯರು ಸಂಬಳ ತೆಗೆದುಕೊಳ್ಳುವವರು ನಿಂತಾಗಲೂ ಕೂಡ ಅವರಿಗೆ ಅದನ್ನು ಕೊಡದೆ ಇವನು ಮಾತ್ರ ಚೆನ್ನಾಗಿರೋದು ತಿಂತಾನೆ. ಇಲ್ಲ, ನೀವು ಯಾವ ಮಟ್ಟದ್ದನ್ನು ತಿಂತೀರೋ ನಿಮ್ಮ ಮನೆಯ ಕೆಲಸದವರಿಗೂ ಅದೇ ಮಟ್ಟದ ಉಣಿಸನ್ನು ಕೊಡಬೇಕು. ನೀವು ಅದು ಯಾವ್ದು ಬೇಕಾದ್ರೆ ತಿನ್ನಿ, ಅದೇ ಮಟ್ಟದ ಅವ್ರಿಗಾಗಿರ್ಬೇಕು. ನೀವು ಯಾವುದನ್ನು ತಿಂತೀರ ಅನ್ನೋದು ಅವನ ಮೇಲೆ ಡಿಪೆಂಡ್. ಅವನಿಗೆ ಫೇಟ್ ಇದ್ದರೆ ನೀವು ಒಳ್ಳೇದನ್ನು ತಿಂತಾ ಇರ್ತೀರ. ಹಾಗೆ ಅಂದರೆ ಮೋಸ ಇಲ್ಲದೆ ಇರೋದು, ನಾನು ಏನು ತಿಂತೀನಿ ಅದನ್ನು ಕೊಡೋದು, ಅದರಲ್ಲಿ ಪ್ರಾಮಾಣಿಕವಾಗಿ ಇರಬೇಕು. ಅವನು ಹೀಗೆ ಅಸಂವಿಭಜ್ಯ ಭೃತ್ಯೇಭ್ಯ, ಅವರಿಗೆ ಊಟಕ್ಕೆ ಹಾಕದೆ, ಅವರಿಗೆ ತಿಂಡಿ ಕೊಡದೆ, ಅವರಿಗೆ ನೀನು ತೆಗೆದುಕೊಳ್ಳುವ ಲೆವೆಲ್ಲಿನದ್ದೇ ಕೊಡದೇನೆ ಅದರಲ್ಲಿ ಪಂಕ್ತಿ ಭೇದಾದಿಗಳನ್ನು ಮಾಡ್ತಾರಲ್ಲ, ಅವ್ರಿಗಿಂತ ಕ್ರೂರರು ಯಾರು? ಏಕ ಪಾಪಾನಿ ಕುರುತೆ, ನೋಡಿ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ನಿದ್ರೆಯಿಂದ ಎದ್ದು ಬಂದಿದ್ದಾನೆ, ನೆನಪಿಗೆ ಬಂದದ್ದು ಹೇಳ್ತಾ ಇದ್ದಾನೆ, ಆದರೂ ಬಹಳ ಚೆನ್ನಾಗಿದೆ. ಇವನು ಪಂಡಿತ ವಿದುರ. ಏಕ ಪಾಪಾನಿ ಕುರುತೆ ಫಲಂ ಭುಂಕ್ತೆ ಮಹಾಜನಃ ಭೋಕ್ತಾರೋ ವಿಪ್ರಮುಚ್ಚಂತೆ ಕರ್ತಾ ದೋಷೇಣ ಲಿಪ್ಯತೆ. ಒಬ್ಬ ಪಾಪಗಳನ್ನು ಮಾಡ್ತಾನೆ, ಇಡೀ ಜನಸಮೂಹ
ಆ ಪಾಪದ ಫಲವನ್ನು ಉಣ್ಣತ್ತೆ. ಭೋಕ್ತಾರೋ ವಿಪ್ರಮುಚ್ಚಂತೆ, ಅವರು ಜೀವನದಲ್ಲಿ ಸ್ವಲ್ಪ ಕಷ್ಟವನ್ನು ಅನುಭವಿಸಿ ಬಿಡುಗಡೆಯಾಗಿ ಹೋಗ್ತಾರೆ. ಕರ್ತಾ ದೋಷೇಣ ಲುಪ್ಯತೆ, ಮೂಲ ಇರ್ತಾನಲ್ಲ ಅವನಿಗೆ ದೋಷ ಬರುತ್ತೆ. ನಾವೀಗ ಒಂದು ಮಾಡಿದೆವು, ಒಂದು ಬಾವಿಗೆ ವಿಷ ಹಾಕಿದೆವು ಅಂತ ಇಟ್ಕೊಳ್ಳೋಣ. ಏಕ ಪಾಪಾನಿ ಕುರುತೆ ಫಲಂ ಮುಂಕ್ತೆ ಮಹಾಜನಃ. ಇಡೀ ಆ ನೀರನ್ನು ಉಪಯೋಗಿಸುವವರೆಲ್ಲ ಕುಡಿತಾರೆ. ಭೋಕ್ತಾರೋ ವಿಪ್ರಮುಚ್ಚಂತೆ, ಅವ್ರು ಬೇಗ ಸಾಯ್ಬೋದು, ಆದರೆ ಅವ್ರ ಪಾಪ ಅಷ್ಟು ಹೋಗುತ್ತೆ. ಆ ನೋವು ಅನುಭವಿಸಿ ಆ ಪಾಪಾದಿಗಳೆಲ್ಲ ಹೋಗುತ್ತೆ. ಕರ್ತಾ ದೋಷೇಣ ಲಿಪ್ಯತೆ, ಹಾಕದವನು ದೋಷದಿಂದ ಕೂಡಿರ್ತಾನೆ. ಅದರಿಂದಾಗಿ ನೀರು ಕೆಡಿಸಬಾರದು ಅಂತ ರಾಮ ನನ್ನ ಪಿತೂರಿಯಿಂದ ಕಾಡಿಗೆ ಹೋಗಲಿಲ್ಲ. ದೊಡ್ಡಮ್ಮ, ಒಂದೊಮ್ಮೆ ನನ್ನ ಪಿತೂರಿಯಿಂದ ಕಾಡಿಗೆ ಹೋಗಿದ್ದಿದ್ದರೆ ರಾಮ ನನಗೆ ಬಾವಿಯ ನೀರಿನಲ್ಲಿ ವಿಷ ಹಾಕೋ ಬುದ್ಧಿ ಬರಲಿ ಅಂತ ಭರತ ಕೌಸಲ್ಯಲ್ಲಿ ಆಣೆ ಮಾಡ್ತಾನೆ. ಅದು ಶಪಥ ಸರ್ಗ, 54 ಶ್ಲೋಕ ಇದೆ. ಯಾವುದು? ವಾಲ್ಮೀಕಿ ರಾಮಾಯಣದಲ್ಲಿ. ಏಕಂ ಹನ್ಯಾನ್ ನವಾಹನ್ಯಾತ್ ಇಶುರ್ಮುಕ್ತೋ ಧನುಷ್ಮತ ಬುದ್ಧಿರ್ಬುದ್ಧಿಮತೋತ್ಸೃಷ್ಟ ಹನ್ಯಾದ್ ರಾಷ್ಟ್ರಂ ಸರಾಜಕಂ. ಬಿಟ್ಟ ಒಂದು ಬಾಣ ಒಬ್ಬನನ್ನು ಕೊಲ್ಲಬಹುದು, ಕೊಲ್ಲದೆಯೂ ಇರಬಹುದು. ಆದರೆ ಬುದ್ಧಿವಂತ ಅಂದುಕೊಂಡವನು ತಪ್ಪು ಬುದ್ಧಿಯನ್ನು ಪ್ರಯೋಗ ಮಾಡಿದ್ರೆ ಇಡೀ ರಾಷ್ಟ್ರ ನಾಶ ಆಗುತ್ತೆ. ಏಕಯಾದ್ದೌ ವಿನಿಶ್ಚಿತ್ಯ ತ್ರೀನ್ಶ್ಚತುರ್ಭಿಃ ಸಮೀಕುರು ಪಂಚಜಿತ್ವಾ ಷಡ್ವಿದಿತ್ವಾ ಸಪ್ತಹಿತ್ವಾ ಸುಖೀ ಭವ. ಏಕಯಾದ್ದೌ ವಿನಿಶ್ಚಿತ್ಯ, 1ರಿಂದ 2 ನಿಶ್ಚಯಿಸು, 4ರಿಂದ 3 ಸಮ ಮಾಡು, 5 ಗೆಲ್ಲು, 6 ತಿಳಿ, 7 ಬಿಡು, ಸುಖವಾಗಿರು. ಅದಕ್ಕೆ ಈ ಶ್ಲೋಕನೇ ಬಿಟ್ಬಿಟ್ವಿ ನಾವು. ಏಕಯಾದ್ವೇ ವಿನಿಶ್ಚಿತ್ಯ, ನಿಶ್ಚಿತವಾದ ಒಂದು ಪ್ರಜ್ಞೆಯಿಂದ, ದ್ವೇ ವಿನಿಶ್ಚಿತ್ಯ, ಸರಿತಪ್ಪುಗಳನ್ನು ತೀರ್ಮಾನ ಮಾಡಿ, ತ್ರೀನ್ ಮಿತ್ರ ಶತ್ರು ಉದಾಸೀನ ವರ್ಗದವರನ್ನು ಚತುರ್ಭಿಹಿ ಸಾಮದಾನ ಭೇದ ದಂಡಗಳಿಂದ ಸಮೀಕುರು, ಅವರವರನ್ನು ಅದದಾಗಿ ಇರಲಿಕ್ಕೆ ಬಿಡು. ಪಂಚಜಿತ್ವ 5 ಇಂದ್ರಿಯಗಳನ್ನು ಗೆಲ್ಲು, ಷಡ್ವಿದಿತ್ವ 6 ತಿಳ್ಕೊ. ಯಾವುದು 6 ತಿಳಿದು? ಸಂಧಿ, ವಿಗ್ರಹ, ಯಾನ, ಆಸನ, ದ್ವೈದೀಭಾವ, ಸಮಾಶ್ರಯ. ಸಂಧಿ ಅಂತಂದರೆ ಯಾವಾಗ ಕಾಂಪ್ರಮೈಸ್ ಮಾಡ್ಕೋಬೇಕು ಗೊತ್ತಿರಬೇಕು ರಾಜನಿಗೆ. ವಿಗ್ರಹ ಅಂದರೆ ಯಾವಾಗ ಜಗಳ ಆಡಬೇಕು ಅಂತ ಗೊತ್ತಿರಬೇಕು. ಯಾನ, ಯಾವಾಗ ರಾಜನಾದವನು ಹೊರಗಡೆ ಹೋಗಬೇಕು ಅಂತ ಗೊತ್ತಿರಬೇಕು. ಸುಮ್ಮನೆ ಯಾವಾಗಿಂದ ಯಾವಾಗಲೂ ಬೇರೆ ರಾಷ್ಟ್ರಕ್ಕೆ ಹೋಗ್ಬಿಡೋದಲ್ಲ. ಅದರ ಇಂಟೆಲಿಜೆನ್ಸ್ ರಿಪೋರ್ಟ್ ಕರೆಕ್ಟಾಗಿದೆ ಅಂತ ಬಂದ ಮೇಲೆ ಹೋಗಬೇಕು. ರಾಯಭಾರಿಗಳು 1000 ಹೇಳಬಹುದು, ಕಾನ್ಸುಲೇಟ್ ಅವರು ಕೂಡ ಹೇಳಬಹುದು, ಇಲ್ಲ ನೀವು ಬರಬಹುದು, ಏನು ತೊಂದರೆ ಇಲ್ಲ ಅಂತ. ಆದರೆ ಇಂಟೆಲಿಜೆನ್ಸ್ ರಿಪೋರ್ಟು 3 ಥರದವರು ಇರ್ತಾರೆ, 3 ಕೆಟಗರಿಯವರು ಇರ್ತಾರೆ. ಅವರೆಲ್ಲ ಹೇಳಿದ ಮೇಲೆ ಹೋಗ್ಬೋದು. ಯಾನ. ಇನ್ನು ಆಸನ, ಯಾವಾಗ ಒಂದೇ ಕಡೆ ಕೂತ್ಕೊಂಡಿರಬೇಕು ಗೊತ್ತಿರಬೇಕು. ದ್ವೈದೀಭಾವ, ಯಾರಿಬ್ಬರಲ್ಲಿ ಬೆಂಕಿ ಹಚ್ಚಬೇಕು ಅಂತ ಗೊತ್ತಿರಬೇಕು. ಯಾವ ಇಬ್ಬರು ಶತ್ರುಗಳಲ್ಲಿ ನೀವು ಬೆಂಕಿ ಹಚ್ಚಬೇಕು ಗೊತ್ತಿರಬೇಕು. ಸಮಾಶ್ರಯ, ಇಬ್ಬರು ಬಲಿಷ್ಠರು ಜಗಳಾಡ್ತಾ ಇದ್ದರೆ ಯಾರನ್ನು ಆಶ್ರಯಿಸಬೇಕು ಅನ್ನುವ ಫೋರ್ಸೈಟ್ ಇರಬೇಕು. ಅಮೇರಿಕೆಯವರು ರಷ್ಯಾದವರು ಗಲಾಟೆ ಮಾಡ್ತಾ ಇದ್ದಾಗ, ಪರಸ್ಪರ ಸ್ಪರ್ಧೆ ಇದ್ದಾಗ, ಕೇವಲ ಕಮ್ಯುನಿಸಮ್ನ ಮೇಲಿನ ಪ್ರೀತಿಯಿಂದ ನೆಹರು ರಷ್ಯಾವನ್ನು ಇಷ್ಟಪಟ್ಟರು. ಆಮೇಲೆ ರಷ್ಯಾ ಕೆಳಗಡೆ ಬಿತ್ತು, ಅಮೇರಿಕ ಜಗತ್ತಿನ ಸೂಪರ್ ಪವರ್ ಆಯಿತು. ಅಮೇರಿಕೆಯವರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ರು. ಹೀಗೆಲ್ಲ ಆಗಿಬಿಡುತ್ತೆ. ಅದರಿಂದಾಗಿ ಸಮಾಶ್ರಯ, ಇಬ್ಬರು ಬಲಿಷ್ಠರು ಹೋರಾಡ್ತಾ ಇದ್ದಾಗ ಯಾರನ್ನು ಆಶ್ರಯಿಸಬೇಕು ಅಂತ ಗೊತ್ತಿರಬೇಕು. ಅವನು ಪ್ರಜ್ಞಾವಂತ. ಏಕಂ ವಿಶರಸೋ ಹಂತಿ ಶಸ್ತ್ರೇಣೈಕಶ್ಚ ಹನ್ಯತೆ ಸರಾಷ್ಟ್ರಂ ಸಪ್ರಜಂ ಹಂತಿ ರಾಜಾನಂ ಮಂತ್ರವಿಪ್ಲವ. ವಿಷ ಹಾಕಿದ್ರೆ ಒಬ್ಬ ಸಾಯ್ತಾನೆ, ಒಂದು ಶಸ್ತ್ರ ಒಬ್ಬರನ್ನ ಸಾಯಿಸತ್ತೆ. ಆದರೆ ಮಂತ್ರವಿಪ್ಲವ, ಗುಟ್ಟಾಗಿ ಯೋಚನೆ ಅಂತ ಮಾಡಿದ್ದು ಊರು ಮುಂದೆ ರಟ್ಟಾದರೆ
ಇಡೀ ರಾಷ್ಟ್ರ, ಇಡೀ ಪ್ರಜೆಗಳು ನಾಶ ಆಗಿ ಹೋಗ್ತಾರೆ. ಏಕಸ್ವಾದು ನ ಭುಂಜೀತ ಏಕೋ ನಗಚ್ಚೇದಧ್ವಾನಂ, ರಾಜನಾದವನು ಒಬ್ಬನೇ ದಾರಿಯನ್ನು ತುಳಿಯಬಾರದು. ನೈಕ ಸುಪ್ತೇಶು ಜಾಗೃಯಾತ್, ಎಲ್ಲರೂ ಮಲಗಿರುವಾಗ ಒಬ್ಬನೇ ಎದ್ದಿರಬಾರದು. ಅದು ರಾಜರ ಭೃತ್ಯರಲ್ಲಂತೂ ಅದನ್ನು ಇಟ್ಕೊಂಡು ಏನು ಬೇಕಾದರೂ ನಿಮ್ಮ ಮೇಲೆ ಅನುಮಾನ ಕ್ರಿಯೇಟ್ ಮಾಡಬಹುದು. ಇದನ್ನು ನಮಗೆಲ್ಲ ಅನ್ವಯಿಸ್ಕೋಬಾರ್ದು. ನೋಡಿ, ಮಲಗಿರಬೇಕಾದ್ರೆ ಒಬ್ಬನೇ ಎದ್ದಿರಬಾರ್ದು, ಅದರಿಂದ ಮನೆಯವರೆಲ್ಲ ಮಲಗಿರ್ಬೇಕಾದ್ರೆ ಓದಬಾರ್ದು ಅಂತ ಅನ್ಕೊಂಡ್ಬಿಡ್ಬಾರ್ದು. ಹೇಳಿದಾರೋ ಟೈಮ್ ಸಿಗೋದೇ ಆವಾಗ ಏನು ಮಾಡಿ. ನೈಕ ಸುಪ್ತೇಶು ಜಾಗೃಯಾತ್ ಅನ್ನೋದು ರಾಜರ ಭೃತ್ಯರಿಗೆ ಅನ್ವಯ, ರಾಜರ ಹತ್ರ ಇರೋರಿಗೆ, ನಮಗೆಲ್ಲ ಅಲ್ಲ. ಏಕಮೇವ ದ್ವಿತೀಯಂ ತದ್ ಯದ್ರಾಜನ್ನಾವಬುದ್ಧತೆ ಸತ್ಯಂ ಸ್ವರ್ಗಸ್ಯ ಸೋಪಾನಂ ಪಾರಾವಾರಸ್ಯ ನೌರಿವ. ಇರೋದು ಒಂದೇ ಜಗತ್ತಿನಲ್ಲಿ, ಏನು? ಸತ್ಯ ಅನ್ನೋದು ಸ್ವರ್ಗದ ಸೋಪಾನ, ಬೇರೆ ಇನ್ಯಾವುದೂ ಇಲ್ಲ. ಏಕ ಕ್ಷಮಾವತಾಂ ದೋಚೋ ದ್ವಿತೀಯೋ ನೋಪಪದ್ಯತೆ ಯದೇನಂ ಕ್ಷಮಯಾಯುಕ್ತಂ ಅಶಕ್ತಂ ಮನ್ಯತೆ ಜನಃ. ಇನ್ನೆಲ್ಲ ಒಂದರ ಸಂಖ್ಯೆಯಲ್ಲಿ ಹೇಳ್ತಾ ಹೋಗ್ತಾರೆ. ಮನ್ನಿಸುವವರಿಗೆ ಒಂದೇ ದೋಷ, ಅವನ ಅಶಕ್ತ ಅಂತ ಅಂದುಕೊಂಡ್ಬಿಡ್ತಾರೆ. ಅವನ ಕರುಣೆ, ಅವನು ನಮಗಾಗಿ ಆ ಸೌಜನ್ಯದಿಂದ ಏನು ಮಾಡಿಲ್ಲ, ಸಹನೆ ಅಂತ ಅಂದುಕೊಳ್ಳೋಲ್ಲ, ಶಕ್ತಿ ಇಲ್ಲ ಅದಕ್ಕೇನು ಮಾಡಿಲ್ಲ ಅಂತ ಅನ್ಕೋತಾರೆ. ಬಹಳ ಕಷ್ಟ. ಸೋಸ್ಯ ದೋಷೋ ನಮಂತವ್ಯ ಕ್ಷಮಾ ಹಿ ಪರಮಂ ಸುಖಂ ಕ್ಷಮಾಬಲಮಶಕ್ತಾನಾಂ ಶಕ್ತಾನಾಂ ಭೂಷಣಂ ಕ್ಷಮ. ಕ್ಷಮೆ ಅನ್ನೋದು ಅಶಕ್ತರ ಬಲ, ಶಕ್ತರಿಗೆ ಭೂಷಣ. ಅಶಕ್ತನಾದವನು ಕ್ಷಮೆ ಮಾಡಿದರೆ, ಒಬ್ಬನಿಗೆ ಶಕ್ತಿ ಇರಲ್ಲ, ಅವನು ಆಯಿತು ನಾನು ಕ್ಷಮೆಯನ್ನು ಮಾಡಿದ್ದೇನೆ ಅಂತ ಹೇಳಿದರೆ ಅವನಿಗದು ಬಲ. ಏಕೆಂದರೆ ಮುಂದೆ ಒಂದು ದಿವಸ ಇವನ್ನ ಅರ್ಥ ಮಾಡ್ಕೊಳ್ತಾನೆ. ಇನ್ನು ಶಕ್ತಾನಾಂ ಭೂಷಣಂ ಕ್ಷಮ, ಶಕ್ತಿ ಇರುವವನು ಸಹಿಸಿಬಿಟ್ರೆ ನೋಡಿದ್ಯಾ, ಬಲ ಇದ್ದರೂ ಏನೂ ಮಾಡಲಿಲ್ಲ ಅಂತಾನೆ. ಕ್ಷಮಾ ವಶೀಕೃತಿರ್ಲೋಕೆ ಕ್ಷಮಯಾ ಖಿನ್ನ ಸಾಧ್ಯತೆ ಶಾಂತಿ ಖಡ್ಗ ಕರೇಯಸ್ಯ ಕಿಂಕರಿಷ್ಯತಿ ದುರ್ಜನಃ. ಕ್ಷಮೆ ಅನ್ನೋದು ಎಲ್ಲರನ್ನ ವಶಪಡಿಸುವಂಥದ್ದು. ಕ್ಷಮೆಯಿಂದ ಏನಾಗೋದಿಲ್ಲ. ಶಾಂತಿ ಅನ್ನುವ ಖಡ್ಗ ಯಾರ ಕೈಯಲ್ಲಿ ಇರುತ್ತೆ, ದುರ್ಜನ ಏನು ಮಾಡ್ತಾನೆ. ಅದರಿಂದಾಗಿ ಯುಧಿಷ್ಠಿರನ ಕ್ಷಮೆಯನ್ನು ನೀನು ದೌರ್ಬಲ್ಯ ಅಂತ ಅಂದುಕೊಳ್ಬೇಡ ಅಂತ ಇದು ಹೇಳ್ತಾ ಇರೋದು. ಯಾಕೆಂದರೆ ಅತೃಣೇಯ ಪತಿತೋ ವನ್ಹಿ ಸ್ವಯಮೇವ ಉಪಶಾಮ್ಯತಿ. ಹುಲ್ಲು ಇಲ್ಲದಲ್ಲಿ ಬಿದ್ದ ಬೆಂಕಿ ಸ್ವಲ್ಪ ಹೊತ್ತು ಉರಿಯೋದಿಲ್ಲ, ಬೇಗ ಶಾಂತ ಆಗಿ ಹೋಗ್ತದೆ. ಅಕ್ಷಮಾವಾನ್ ಪರಂ ದೋಚೈಹಿ ಆತ್ಮಾನಂ ಚೈವ ಯೋಜಯೇತ್. ಯಾರಿಗೆ ಸಹನೆ ಇರೋದಿಲ್ಲ ಅವನು ಬೇಗ ನಾಶ ಆಗ್ತಾನೆ. ಯಾಕೆಂದರೆ ಅಶಕ್ತರ ಮೇಲೆ ರೇಗಾಡಿ ತನ್ನನ್ನು ಸಾಧಿಸಿಕೊಂಡು ಆಮೇಲೆ ಶಕ್ತರ ಮೇಲೂ ಅದೇ ಅಭ್ಯಾಸ ಬಂದ್ಬಿಡುತ್ತೆ. ಏಕೋ ಧರ್ಮ ಪರಂ ಶ್ರೇಯ ಕ್ಷಮೈಕಾ ಶಾಂತಿರುತ್ತಮ ವಿದ್ಯೈಕಾ ಪರಮಾ ತೃಪ್ತಿ ಅಹಿಂಸೈಕಾ ಸುಖಾವಹ. ಕ್ಷಮೆ ಅನ್ನೋದು ಆಮೇಲೆ ಮನಃಶಾಂತಿಯನ್ನು ನೀಡುತ್ತೆ. ವಿದ್ಯೈಕಾ ಪರಮಾ ತೃಪ್ತಿ, ವಿದ್ಯೆ ಅನ್ನೋದು ತೃಪ್ತಿಯನ್ನು ನೀಡುತ್ತೆ, ಅಹಿಂಸೆ ಅನ್ನೋದು ಸುಖವನ್ನು ನೀಡುತ್ತೆ. ಇದು ಒಂದರ ಸಂಖ್ಯೆ ಎದ್ದು ಮುಗೀತು. ಇನ್ನು ಎರಡರದ್ದು ಶುರು. ದ್ವಾವಿಮೌ ಗ್ರಸತೆ ಭೂಮಿ ಸರ್ಪೌ ಬಿಲಶಯಾವಿವ ಸರ್ಪೋ ಬಿಲಚಯಾವಿವ ರಾಜಾನಂ ಚಾಪ್ಯಯೋದ್ಧಾರಂ ಬ್ರಾಹ್ಮಣಂಚ ಅಪ್ರವಾತಿನಂ. ಇಬ್ಬರನ್ನು ಭೂಮಿ ನುಂಗಿಬಿಡುತ್ತೆ. ಹೇಗೆ? ಬಿಲದಲ್ಲಿ ಮಲಗಿರುವ ಇಲಿಗಳನ್ನು ಹಾವು ನುಂಗುವ ಹಾಗೆ. ದ್ವಾವಿಮೌ ಗ್ರಸತೆ ಭೂಮಿ ಸರ್ಪೋ ಬಿಲಶಯಾವಿವ. ಯಾರ್ಯಾರು? ರಾಜಾನಂತ ಅವಿರೋದ್ಧಾರಂ. ಏನು ಮಾಡಿದ್ರೂ ವಿರೋಧ ಮಾಡದ ರಾಜ. ನಾವು ಇದನ್ನು ಬಲವಾಗಿ ಖಂಡಿಸ್ತೇವೆ ಅಂತ ಬಾಯಲ್ಲಿ ಮಾತ್ರ ಹೇಳೋದು. ಪ್ರತಿ ಸರ್ತಿ ಉಗ್ರಗಾಮಿಗಳ ಚಟುವಟಿಕೆ ನಡೆದಾಗ ನಾವು ಇದನ್ನು ಬಲವಾಗಿ ಖಂಡಿಸ್ತೇವೆ. ಆಯಿತು, ಬಲವಾಗಿ ಖಂಡನೆ ಮಾಡಿ ಹೋಗಿ ಮಲ್ಕೊಂಡ್ಬಿಡೋದು. ರಾಜಾನಂಚ ಅವಿರೋದ್ಧಾರಂ. ಆಮೇಲೆ ಬ್ರಾಹ್ಮಣಂಚ ಅಪ್ರವಾಸಿನಂ. ಪ್ರವಾಸ ಮಾಡದ ಬ್ರಾಹ್ಮಣ ಅವನು ಬೇಗ ನಾಶ ಆಗ್ತಾನೆ.
ಯಾಕೆಂದರೆ ತಿರುಗಿ 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 ಅವನು ಲೋಕಾನುಭವವನ್ನು ಪಡ್ಕೊಳ್ಬೇಕು, ಬೇರೆ ಬೇರೆ ಟೆಕ್ನಿಕ್ಕನ್ನು ಪಡ್ಕೊಳ್ಬೇಕು, ತನ್ನ ಶಾಸ್ತ್ರಕ್ಕೆ ನಿದರ್ಶನವನ್ನಾಗಿ ಸ್ವೀಕಾರ ಮಾಡಬೇಕು, ಶಾಸ್ತ್ರವನ್ನು ಅದರ ಮೂಲಕ ವಿಮರ್ಶೆ ಮಾಡಬೇಕು, ಇವುಗಳೆಲ್ಲ ಮಾಡಬೇಕು. ಯಾರು ತಿರುಗೋದಿಲ್ಲ ಅವನನ್ನು ಭೂಮಿ ನುಂಗಿಬಿಡತ್ತೆ, ಅಂದರೆ ಅವನು ಉಳಿಯೋದಿಲ್ಲ. ಪೃಥಿವ್ಯಾಂ ಸಾಗರಾಂತಾಯಾಂ ದ್ವಾವಿಮೌ ಪುರುಷಾಧಮೌ ಗೃಹಸ್ಥೋ ವೈ ನಿರಾರಂಭ ಸಾರಂಭಶ್ಚೈವ ಭಿಕ್ಷುಕಃ. ಈ ಕಡಲ ಹೊರಗಿನ ಭೂಮಿಯಲ್ಲಿ ಇಬ್ಬರು ಪುರುಷಾಧಮರು, ಗೃಹಸ್ಥನಾಗಿರ್ತಾನೆ, ಕಾಮ್ಯಕರ್ಮ ಮಾಡಲ್ಲ, ಸನ್ಯಾಸಿ ಆಗಿರ್ತಾನೆ, ಕಾಮ್ಯಕರ್ಮದಲ್ಲೇ ಆಸಕ್ತಿ ಇರುತ್ತೆ ಅವನಿಗೆ. ಅಂಥವರಿಬ್ಬರನ್ನು ಕೂಡ ತೆಗೆದುಹಾಕಬೇಕಾದದ್ದು. ದ್ವೇ ಕರ್ಮಣಿ ನರಃ ಕುರ್ವನ್ ಅಸ್ಮಿನ್ ಲೋಕೆ ಮಹೀಯತೆ ಅಬ್ರುವನ್ ಪರುಷಂ ಕಿಂಚಿತ್ ಅಸತೋ ನರ್ಚಯನ್ಸ್ತದಾ. ಎರಡು ಕೆಲಸಗಳನ್ನು ಮಾಡ್ತಾ ಇದ್ದರೆ ಈ ಭೂಮಿಯಲ್ಲಿ ಅವನಿಗೆ ಭಾರೀ ಬೆಲೆ. ಏನು? ಅಬ್ರುವನ್ ಪರುಷಂ ಕಿಂಚಿತ್, ಕಟುವಾದದ್ದನ್ನು ನುಡಿಯದೇ ಇರುವುದು, ಅಸಜ್ಜನರನ್ನು ಪೂಜಿಸದೇ ಇರುವುದು. ಈ ಎರಡು ಕೆಲಸ ಮಾಡಿದರೆ ಅವನು ಎತ್ತರಕ್ಕೇರಿಬಿಡ್ತಾನೆ. ದ್ವಾವಿಮೌ ಪುರುಷವು ವ್ಯಾಘ್ರ ಪರಪ್ರತ್ಯಯ ಕಾರಣವು ಸ್ತ್ರೀಯ ಕಾಮಿತ ಕಾಮಿನ್ಯ ಮೂರ್ಖ ಪೂಜಿತ ಪೂಜಕಾಹ. ಇಬ್ಬರು ಬೇರೆಯವರ ಮೇಲೆ ವಿಶ್ವಾಸ ಇಡೋದು. ಏನು? ಸ್ತ್ರೀಯ ಕಾಮಿತ ಕಾಮಿನ್ಯ, ಹೆಣ್ಣು ಕಾಮಿಸಲ್ಪಟ್ಟವರನ್ನೇ ಕಾಮಿಸುತ್ತಾಳೆ, ಮೂರ್ಖರು ಬೇರೆಯವರು ಪೂಜಿಸಿದ ಮೇಲೆ ಪೂಜಿಸ್ತಾರೆ. ಇವರಿಗೆ ಸ್ವಂತ ಮೊದಲ ಗುಣ ಗೊತ್ತಾಗೋದಿಲ್ಲ. ಅವರಿಗೆ ಬೇರೆಯವರು ಪೂಜಿಸ್ತಾರೆ ಅಂತ ಹೇಳಿ ಪೂಜಿಸ್ತಾರೆ. ದ್ವಾವಿಮೌ ಕಂಟಕೌ ತೀಕ್ಷ್ಣೌ ಶರೀರ ಪರಶೋಷಣೌ ಯಶ್ಚಾಧನ ಕಾಮಯತೆ ಯಶ್ಚ ಕುಪ್ಯತ್ಯನೀಶ್ವರ. ಎರಡು ಇದ್ಬಿಟ್ರೆ ಶರೀರದ ಒಳಗಡೆ ಇರುವ ಮುಳ್ಳು ಏನು? ಯಶ್ಚ ಅಧನ ಕಾಮಯತೆ, ಹಣ ಇರೋದಿಲ್ಲ, ಬಹಳ ಬಯಕೆಗಳಿರುತ್ತೆ, ಶಕ್ತಿ ಇರೋಲ್ಲ, ಬಹಳ ಸಿಟ್ಟು ಬರುತ್ತೆ. ಇದು ಎರಡು ನಮ್ಮ ದೇಹದ ಒಳಗಡೆಯೇ ಇರುವ ಎರಡು ಮುಳ್ಳುಗಳು. ದ್ವಾವಿಮೌ ಪುರುಷೌ ರಾಜನ್ ಸ್ವರ್ಗಸ್ಯ ಉಪರಿ ತಿಷ್ಠತಃ ಪ್ರಭುಶ್ಚ ಕ್ಷಮಯಾಯುಕ್ತಃ ದರಿದ್ರಶ್ಚ ಪ್ರಧಾನವಾನ್. ಇಬ್ಬರು ಸ್ವರ್ಗಕ್ಕೂ ಆಚೆ ನಡೆದು ಬಿಡ್ತಾರೆ. ಶಕ್ತಿ ಇರುತ್ತೆ, ಜೊತೆಗೆ ಸಹನೆಯೂ ಇರುತ್ತೆ. ಇನ್ನು ದರಿದ್ರಶ್ಚ ಪ್ರಧಾನವಾನ್, ಅತ್ಯಂತ ಬಡವ, ಆದರೆ ಕೈಯಲ್ಲಿದ್ದದ್ದನ್ನು ಕೊಟ್ಬಿಡುವ ಬುದ್ಧಿ ಇರುತ್ತೆ. ನ್ಯಾಯಾಗತಸ್ಯ ದ್ರವ್ಯಸ್ಯ ಬೋದ್ಧವ್ಯೌ ದ್ವಾವತಿಕ್ರಮೌ ಅಪಾತ್ರೇ ಪ್ರತಿಪತ್ತಿಶ್ಚ ಪಾತ್ರೇ ಚ ಅಪ್ರತಿಪಾದನಂ. ಕಷ್ಟಪಟ್ಟು ದುಡಿದ ಹಣಕ್ಕೆ ಎರಡು ದುರುಪಯೋಗಗಳು. ಏನು? ಅಪಾತ್ರೇ ಪ್ರತಿಪತ್ತಿಶ್ಚ, ಅಪಾತ್ರನಿಗೆ ಕೊಡೋದು, ಪಾತ್ರನಾದವನಿಗೆ ಕೊಡದೇ ಇರೋದು. ಎರಡು ಹಣದ ದುರುಪಯೋಗ. ದ್ವಾವಂಭತಿ ಪ್ರವೇಷ್ಟವ್ಯೌ ಗಲೆ ಬದ್ಧ್ವಾ ದೃಢಾಂ ಶಿಲಂ ಧನವಂತ ಮದಾತಾರಂ ದರಿದ್ರಂಚ ಅತಪಸ್ವಿನಂ. ಇಬ್ಬರನ್ನ ಕಲ್ಕಟ್ಟಿ ನೀರಲ್ಲಿ ಹಾಕ್ಬಿಡ್ಬೇಕು. ದ್ವಾವಂಭತಿ ನಿವೇಷ್ಟವ್ಯೌ ಗಲೆ ಬದ್ಧ್ವಾ ದೃಢಾಂ ಶಿಲಾಂ. ಯಾರು? ಧನವಂತ ಮದಾತಾರಂ, ಹಣ ಇರುತ್ತೆ, ಕೊಡೋದಿಲ್ಲ. ದರಿದ್ರಂಚ ಅತಪಸ್ವಿನಂ, ಬಡವ ಆಗಿರ್ತಾನೆ, ಸಹನೆ ಇರಲ್ಲ. ಇಬ್ಬರನ್ನ ಕಲ್ಕಟ್ಟಿ ನೀರಲ್ಲಿ ಬಿಟ್ಬಿಡ್ಬೇಕು. ದ್ವಾವಿಮೌ ಪುರುಷವು ವ್ಯಾಘ್ರ ಸೂರ್ಯಮಂಡಲ ಭೇದಿನೌ ಪರಿವ್ರಾಟ್ ಯೋಗಯುಕ್ತಶ್ಚ ರಣೇಚ ಅಭಿಮುಖೋ ಹತಃ. ಇಬ್ಬರು ಸೂರ್ಯಮಂಡಲವನ್ನು ದಾಟಿ ಒಳ್ಳೆಯ ಲೋಕವನ್ನು ಹೊಂದುವವರು. ಯಾರು? ಪರಿವ್ರಾಟ್ ಯೋಗಯುಕ್ತಶ್ಚ, ಧ್ಯಾನ ನಿರತನಾದ ಸನ್ಯಾಸಿ, ಯುದ್ಧದಲ್ಲಿ ಶತ್ರುವಿನ ಎದುರು ಸತ್ತ ಸಿಪಾಯಿ. ಇಬ್ಬರೂ ಕೂಡ ಒಳ್ಳೆಯ ಗತಿಯನ್ನು ಹೊಂದುತ್ತಾರೆ. ಇಬ್ಬರು ಒಂದೇ ರೀತಿ. ಅವನು ಒಂದೇ, ಒಬ್ಬ ಸನ್ಯಾಸಿಯು ಒಂದೇ, ಒಬ್ಬ ಯೋಗಿ ಸೈನಿಕ ಅವನು ಕೂಡ ಒಂದೇ. ಇದು ಎರಡು ಮುಗೀತು. ಇನ್ನು ಮೂರು. ತ್ರಯೋನ್ಯಾಯ ಮನುಷ್ಯಾಣಾಂ ಶ್ರೂಯಂತೆ ಭರತರ್ಷಭ ಕನೀಯಾನ್ ಮಧ್ಯಮ ಶ್ರೇಷ್ಠ ಇತಿ ವೇದವಿದೋ ವಿದುಹು. ಮೂರು ತರಹದ ನ್ಯಾಯಗಳು. ನ್ಯಾಯ ಅಂತಂದರೆ ನಡೆ, ನ್ಯಾಯ ಅಂದರೆ ತರ್ಕ, ಎಲ್ಲವೂ
ಈ ಮೂರು ತರಹದ ನ್ಯಾಯಗಳು, ಕನೀಯಾನ್, ಅಧಮ, ಮಧ್ಯಮ, ಶ್ರೇಷ್ಠ ಅಂತ. ನ್ಯಾಯವೂ ಅಷ್ಟೇ, ಕೆಲವೊಂದು ಸರ್ತಿ ನ್ಯಾಯ ನಮಗೆ ಸಿಗತ್ತೆ, ಅದು ಅಧಮ ಮಟ್ಟದ ನ್ಯಾಯ ಆಗಿರುತ್ತೆ. ಕೆಲವೊಂದು ಕಡೆ ಅದು ಮಧ್ಯಮ, ಏಕೆಂದರೆ ಎರಡನ್ನೂ ಕಳ್ಕೊಂಡಿರ್ತೇವೆ. ಕೆಲವೊಂದು ಕಡೆ ಮಹಾ ಉತ್ತಮ, ಆ ತರಹದ ನ್ಯಾಯ. ತ್ರಿವಿಧ ಪುರುಚಾರಾಜನ್ ಉತ್ತಮಾಧಮ ಮಧ್ಯಮಾಹ ನಿಯೋಜಯೇದ್ಯತಾವತ್ತಾನ್ ತ್ರಿವಿಧೇಶ್ವೇವ ಕರ್ಮಸು. ಮೂರು ತರಹದ ಪುರುಷರಿರ್ತಾರೆ, ಉತ್ತಮರು, ಮಧ್ಯಮರು, ಅಧಮರು. ಅದಿಲ್ಲ ಅಂತ ಹೇಳಿ ಯಾರೂ ನಿರಾಕರಣೆ ಮಾಡಲಿಕ್ಕಾಗಲ್ಲ. ಅವರವರನ್ನು ಆಯಾ ಕರ್ಮದಲ್ಲಿಯೇ ತೊಡಗಿಸಬೇಕು. ಅಧಮರನ್ನು ಅಧಮ ಕರ್ಮದಲ್ಲಿ, ಉತ್ತಮರನ್ನು ಉತ್ತಮ ಕರ್ಮದಲ್ಲಿ, ಮಧ್ಯಮರನ್ನು ಮಧ್ಯಮ ಕರ್ಮದಲ್ಲಿಯೇ ತೊಡಗಿಸಬೇಕು. ತ್ರಯ ಏವ ಧನಾರಾಜನ್ ಭಾರ್ಯಾದಾಸಃ ತಥಾ ಸುತಃ ಎತ್ತೇ ಸಮಧಿಗಚ್ಚಂತಿ ಯಶ್ಚೈತೆ ತಸ್ಯ ತದ್ಧನಂ. ಮೂರು ಜನರಿಗೆ ಹಣ ಇಲ್ಲ ಅಂತ ಚಿಂತನೆ ಮಾಡಬೇಕು. ಒಂದು ಭಾರ್ಯ, ಹೆಂಡತಿ, ಇನ್ನೊಂದು ದಾಸ, ಇನ್ನೊಂದು ಮಗ. ಯಾಕೆಂದರೆ ಇವರ ಹಣ ಅಂತಿಮವಾಗಿ ನೋಡಿ, ಆ ಹೆಣ್ಣಿನ ಹಣ ಕುಟುಂಬಕ್ಕೆ ಸಲ್ಲತ್ತೆ, ದಾಸನ ಹಣ ಯಜಮಾನನ ಅಧೀನವಾಗಿರುತ್ತೆ, ಮಗನ ಹಣ ಅಪ್ಪನದ್ದಾಗಿರುತ್ತೆ. ಹೀಗೆ ತ್ರಯ ಏವಾ ಧನಾರಾಜನ್ ಅಂತ. ಹರಣಂಚ ಪರಸ್ವಾನಾಂ ಪರದಾರಾಭಿಮರ್ಚನಂ ಸುಹೃದಶ್ಚ ಪರಿತ್ಯಾಗ ತ್ರಯೋ ದೋಷಾ ಭಯಪ್ರದಾಹ. ಹರಣಂಚ ಪರಸ್ವಾನಾಂ, ಬೇರೆಯವರ ಹಣವನ್ನು ದಕ್ಕಿಸಿಕೊಳ್ಳೋದು, ಬೇರೆಯವರ ಹೆಂಡಿರನ್ನು ಮುಟ್ಟೋದು, ತಮ್ಮನ್ನು ವಿನಾಕಾರಣ ಪ್ರೀತಿಸುವವರನ್ನು ಬಿಟ್ಟುಬಿಡೋದು. ಈ ಮೂರು ದೋಷ ಬಹಳ ಭಯವನ್ನು ಉಂಟು ಮಾಡುತ್ತದೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಃ ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್. ನರಕದ ದ್ವಾರ ಮೂರು, ಒಂದು ಕಾಮ, ಒಂದು ಕ್ರೋಧ, ಇನ್ನೊಂದು ಲೋಭ. ಭಕ್ತಂಚ ಭಜಮಾನಂಚ ತವಾಸ್ಮೀತಿ ಚ ವಾದಿನಂ ತ್ರೀನೇತಾನ್ ಶರಣಂ ಪ್ರಾಪ್ತಾನ್ ವಿಷಮೇಪಿ ಪರಿತ್ಯಜೇತ್. ವಿಷಮೇಪಿ ನ ಸಂತ್ಯಜೇತ್. ಭಕ್ತಂಚ, ಈಗಾಗಲೇ ಹೊಂದಿದ್ದಾನೆ, ಇನ್ನೇನು ಹೊಂದುತ್ತಾನೆ, ನೀವು ನನಗೆ ದಾರಿ ತೋರಿಸಬೇಕು ಅಂತ. ತವಾಸ್ಮೀತಿ ಚ ವಾದಿನಂ, ನಾನು ನಿನ್ನವನು, ನಿನಗೆ ಸೇರಿದವನು ಅಂತ ಯಾರು ಹೇಳ್ತಾನೆ, ಈ ಮೂರು ಜನರನ್ನು ಎಂಥ ಸಂಕಟದಲ್ಲಿ ಬಿಡಬಾರದು. ವರಪ್ರಧಾನಂ ರಾಷ್ಟ್ರಂಚ ಪುತ್ರ ಜನ್ಮ ಚ ಭಾರತ ಶತ್ರೋಶ್ಚ ಮೋಕ್ಷಣಂ ಕೃತ್ವ ತ್ರೀಣಿ ಚೈಕಂಚ ತತ್ಸಮಂ. ವರವನ್ನು ಕೊಡೋದು, ಪುತ್ರ ಜನ್ಮ, ಇನ್ನು ಶತ್ರುವಿನ ತ್ಯಾಗ, ಇವು ಮೂರು. ಮತ್ತೆ ಇದು ಒಂದು ವರಪ್ರದಾನ, ನಿಮಗೇನು ಬೇಕೋ ಅದನ್ನು ಕೊಡ್ತೇವೆ ಅಂತ ಅನ್ನೋದು. ಇಡೀ ರಾಷ್ಟ್ರ ನಮ್ಮ ಕೈಯಲ್ಲಿ ಇರೋದು. ಪುತ್ರ ಜನ್ಮಚ, ಮಗ ಹುಟ್ಟಿದ್ದಾನೆ ಎನ್ನುವ ಸಂತೋಷ. ಈ ಮೂರು ಸಂತೋಷ ಒಂದು ಕಡೆ ಆದರೆ, ಶತ್ರುವನ್ನು ಕ್ಷಮಿಸಿ ಬಿಡೋದು ಇದೆಲ್ಲಕ್ಕಿಂತ ದೊಡ್ಡ ಹಿರಿಮೆ. ಯಾಕೆಂದರೆ ಹೆಚ್ಚಿನ ಕೀರ್ತಿ ಬರೋದು ಇದರಲ್ಲಿ. ಹೀಗೆ ಮೂರು ಮುಗೀತು. ಇನ್ನು ನಾಲ್ಕು. ಚತ್ವಾರಿ ರಾಜ್ಞಾತು ಮಹಾಬಲೇನ ವರ್ಜಾನ್ಯಾಹು ಪಂಡಿತಸ್ಥಾನಿ ವಿದ್ಯಾತ್ ಅಲ್ಪಪ್ರಜ್ಞೈ ಸಹ ಮಂತ್ರಂ ನ ಕುರ್ಯಾತ್ ನ ದೀರ್ಘಸೂತ್ರೈ ಅಲಸೈ ಚಾರಣೈಶ್ಚ. ರಾಜ ನಾಲ್ಕನ್ನು ಮಾಡಬಾರದು. ಏನು? ಅಲ್ಪಪ್ರಜ್ಞೆ ಇರುವವರ ಜೊತೆ ಮಂತ್ರಾಲೋಚನೆ ಮಾಡಬಾರದು, ಮುಂದೆ ಹಾಕುವವರ ಜೊತೆಯೂ ಮಂತ್ರಾಲೋಚನೆ ಮಾಡಬಾರದು, ಸೋಮಾರಿಗಳ ಜೊತೆ ಮಂತ್ರಾಲೋಚನೆ ಮಾಡಬಾರದು, ಅಲೆಮಾರಿಗಳ ಜೊತೆ ಮಂತ್ರಾಲೋಚನೆ ಮಾಡಬಾರದು. ಕೆಲವೊಂದು ಕಡೆ ಕಾರ್ಯರೂಪಕ್ಕೆ ಬರಲ್ಲ, ಇನ್ನೊಂದು ಕಡೆ ಗುಟ್ಟು ರಟ್ಟಾಗ್ತಾ ಇರುತ್ತೆ. ಚತ್ವಾರಿತೆ ತಾತ. ನಮಗೆ ಒಂದು ವಿಚಿತ್ರ ಅನುಭವ, ಯಾರ್ಯಾರ ಹತ್ರ ಏನೇನು ಹೇಳಬೇಕು ಅನ್ನೋದು ಗೊತ್ತಿರಬೇಕು ಅಂತ. ಕೆಲವು ದಿವಸದ ಹಿಂದೆ ಸ್ಟಾರ್ ಸುವರ್ಣದವರು, ಅದಕ್ಕೊಂದು 3 ವರ್ಷ ಆಯಿತಾ ಅಂತ, ಸ್ಟಾರ್ ಸುವರ್ಣದವರು ಕೃಷ್ಣನ ಕಥೆಯನ್ನು ನಾವು ಮಾಡಬೇಕು, ಅದಕ್ಕೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಚಾನಲ್ ಅವ್ರಿಗೇನು ಗೊತ್ತಾಗಬೇಕು, ಜ್ಯೋತಿಷ್ಕರು ಸರ್ವಜ್ಞರು ಅಂತ ಅಂದ್ಕೊಂಡಿರ್ತಾರೆ. ಜ್ಯೋತಿಷ್ಕರಿಗೆ ರಾಮಾಯಣ ಮಹಾಭಾರತ ಗೊತ್ತಿರಲ್ಲ ಅಂತ ಅವ್ರಿಗೇನು ಗೊತ್ತಿರುತ್ತೆ.
ಅವರಿಗೆ ಹಿಂದೂ ಧರ್ಮದ ಅಧಿಕೃತ ಪ್ರತಿನಿಧಿಗಳು ಯಾರು ಅಂದರೆ ಈ ಮುಟ್ಟಾಳ ಜ್ಯೋತಿಷ್ಕರು. ಅವ್ರು ಏನೇನೋ ಹೇಳ್ತಾ ಇರ್ತಾರೆ, ಏನೇನೋ ಅಂದ್ಕೊಂಡಿರ್ತಾರೆ. ಅವರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿದ್ರು. ಅವ್ರಿಗೆ ಭಾರಿ ಕಷ್ಟ ಆಗತ್ತೆ ನನಗೆ ಅಂತ ಗೊತ್ತಾಗಿ ಇನ್ನು ನಮ್ಮಂಥವ್ರು 2-3 ಜನರನ್ನ ಹಾಕ್ಕೊಂಡು ಆ ಬಾಗಮನೆ ಟೆಕ್ ಪಾರ್ಕ್ ಅಂತ ಹೇಳಿ ಒಂದು ಜಾಗ, ಅಲ್ಲಿ ಸ್ಟಾರ್ ಸುವರ್ಣದ ಕಚೇರಿ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿರೋ ಡ್ರೈವರ್ಗೆ ಮತ್ತು ಕೋಆರ್ಡಿನೇಟರ್ಗೆ ನಾವು ಹೆಂಗೆ ಕಥೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೋಆರ್ಡಿನೇಟರ್ ಅವ್ನಿಗೆ ಎಂಥದೂ ಗೊತ್ತಿರೋಲ್ಲ. ಡ್ರೈವರ್ಗೆ ನಾವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ, ನಾನು ಅಲ್ಲೇ ಅಂದ್ಕೊಂಡೆ, ಯಾಕೋ ಹಳ್ಳ ಹಿಡಿತಾ ಇದೆ. ಇವ್ರು ಏನೇನೋ ರೆಡಿ ಮಾಡ್ಕೊಂಡು ಹೋಗಿದ್ರು, ಕತೆ ಹಿಂಗೆ ಮಾಡ್ಬಿಡ್ತೀವಿ ಅಂತ. ಅಲ್ಲಿಗೆ ಹೋಗಿ ಅವ್ರು ಕೇಳಿದ್ದಿಷ್ಟೇ, ನೀವು ಕರ್ನಾಟಕದಲ್ಲಿ ಯಾವ್ದಾದ್ರು ಫೀಲ್ಡ್ ಎಕ್ಸ್ಪೆರಿಮೆಂಟ್ ಆಗಿದೆಯಾ, ಎಷ್ಟು ಜನ ವೈಷ್ಣವರಿದ್ದಾರೆ, ಎಷ್ಟು ಜನ ಶೈವರಿದ್ದಾರೆ ಅಂತೇಳಿ ಅವ್ರಿಗೆ ಇನ್ಯಾರೋ ಒಂದು ರಿಪೋರ್ಟ್ ಕೊಟ್ಟರು. ಇಲ್ಲ, ಕರ್ನಾಟಕದಲ್ಲಿ ಮುಕ್ಕಾಲು ಪಾಲು ಶೈವರೇ ಇರೋದು, ಹೀಗಾಗಿ ಕೃಷ್ಣನ ಕಥೆಯನ್ನು ಮಾಡಲಿಕ್ಕಾಗಲ್ಲ. ಹೌದಾ, ಕ್ಷಮಿಸಿ ಅಂತೇಳಿ ಕಳಿಸ್ಬಿಟ್ರು. ಯಾರ್ಯಾರ ಹತ್ರ ಮಾತನಾಡಬಾರ್ದು ಅನ್ನೋದು ಇದು ಒಂದು ಕಾರಣ. ಕೆಲವೊಮ್ಮೆ ಹೀಗಿರುತ್ತೆ, ಯಾರ್ಯಾರ ಹತ್ರ ಏನೇನು ಮಾತನಾಡಬೇಕು, ಅದೇ ಚಾರಣರು, ಡ್ರೈವರ್ಸ್, ಅವ್ರ ಹತ್ರ ಏನು ಮಾತನಾಡೋದು, ಸುಮ್ಮನೆ ಕಂಠಶೋಷಣೆ ಅವ್ರದ್ದು. ನನಗೊಂದು ಪಾಠ ಆಯಿತು, ವಿದುರ ಹೇಳಿದ ಕರೆಕ್ಟು ಅಂತ. ಚತ್ವಾರಿತೆ ತಾತ ಗೃಹೇ ವಸಂತು ಶ್ರಿಯಾಭಿಜುಷ್ಟಸ್ಯ ಗೃಹಸ್ಥ ಧರ್ಮೇ ವೃದ್ಧೋ ಜ್ಞಾತಿ ಅವಸನ್ನ ಕುಲೀನಃ ಸಖಾ ದರಿದ್ರ ಭಗಿನಿ ಚಾನಪತ್ಯ. 4 ಜನ ಮನೆಯಲ್ಲಿ ಇರಬೇಕು. ಒಬ್ಬ ಗೃಹಸ್ಥನಾದವನು ಚೆನ್ನಾಗಿ ಇರಬೇಕು ಅಂತಾದರೆ ವೃದ್ಧೋ ಜ್ಞಾತಿ, ಅತ್ಯಂತ ವೃದ್ಧನಾದ ಬಂಧು. ಆವಾಗ ಅನಾಥಾಶ್ರಮ ಇರಲಿಲ್ಲ, ವೃದ್ಧಾಶ್ರಮ ಇರಲಿಲ್ಲ. ಅದರಿಂದಾಗಿ ಹೇಳ್ತಾರೆ ಅವಸನ್ನ ಕುಲೀನಃ, ನಿಮ್ಮ ವರ್ಗದವ, ಒಳ್ಳೆ ಕುಲೀನ ಅಥವಾ ನಿಮ್ಮ ವರ್ಗದವನಲ್ಲ, ಆದರೆ ಒಳ್ಳೆ ಕುಲದಲ್ಲಿ ಹುಟ್ಟಿದ್ದಾನೆ, ಆದರೆ ಅವನಿಗೆ ಯಾರೂ ಇರಲ್ಲ ಅಂಥವ್ರನ್ನ ತನ್ನ ಮರಣಲ್ಲಿ ಇಟ್ಕೊಳ್ಳಿ. ವೃದ್ಧೋ ಜ್ಞಾತಿ ಅವಸನ್ನ ಕುಲೀನಃ ಸಖಾ ದರಿದ್ರ, ಬಡವನಾದ ಗೆಳೆಯ ಇದ್ದರೆ ನಿಮ್ಮ ಜೊತೆಗಿರಲಿ. ಆಮೇಲೆ ಭಗಿನೀಚ ಅನಪತ್ಯ, ಮಕ್ಕಳಿಲ್ಲದ ತಂಗಿಯೋ ಅಕ್ಕನನ್ನೋ ತಂದಿಟ್ಕೊಳ್ಳಿ. ಮಕ್ಕಳಿದ್ದು ಬಿಟ್ರೆ ನಿಮ್ಮ ದ್ವೇಷ ಆಗ್ಬಿಡ್ತಾಳೆ ಅವಳು. ಈ 4 ಜನ, ಒಬ್ಬ ಗೃಹಸ್ಥ ಸಂಪನ್ನನಾಗಿದ್ದಾನೆ, ಅವನಿಗೆ ಈ ಇನ್ನಷ್ಟು ಜನರಿಗೆ ಊಟ ಹಾಕುವ ಕೆಪಾಸಿಟಿ ಇದೆ ಅಂದರೆ ಇಷ್ಟು ಜನನ ಇಟ್ಕೊಳ್ಳಿ. ಊಟ ಮತ್ತು ಅವರ ಸಣ್ಣ ಪುಟ್ಟ ಖರ್ಚುಗಳನ್ನು ನೋಡಿಕೊಳ್ಳೋ ತಾಕತ್ತಿದೆ ಅಂತಂದರೆ ಅವ್ರನ್ನ ತಂದು ಇಟ್ಕೊ. ಚತ್ವಾರ್ಯಾಹ ಮಹಾರಾಜ ಸಾಧ್ಯಸ್ಕಾನಿ ಬೃಹಸ್ಪತಿ, 4 ಕೂಡಲೇ ಫಲವನ್ನು ಕೊಡತ್ತೆ ಅಂತ ಹೇಳಿ ಬೃಹಸ್ಪತಿ ಹೇಳ್ತಾ ಇರೋದು ಕೇಳಿದ್ಯಾರು? ಇಂದ್ರ. ಹೇಳಿದ್ಯಾರು? ಬೃಹಸ್ಪತಿ. ದೇವತಾನಾಂಚ ಸಂಕಲ್ಪಂ, ದೇವತೆಗಳ ಸಂಕಲ್ಪ ಕೂಡಲೇ ಫಲಿಸತ್ತೆ. ಅನುಭಾವಂಚ ಧೀಮತಾಂ, ಪ್ರಜ್ಞಾವಂತರ ಶಕ್ತಿ ಕೂಡಲೇ ಫಲಿಸತ್ತೆ. ವಿನಯಂ ಕೃತ ವಿದ್ಯಾನಾಂ, ವಿದ್ಯಾಪೂರ್ಣರಾದವರ ವಿನಯ ಕೂಡಲೇ ಫಲಿಸತ್ತೆ. ವಿನಾಶಂ ಪಾಪಕರ್ಮಣಾಂ, ಪಾಪಕರ್ಮದ ಜನರ ನಾಶ ಅದು ಆಗತ್ತೆ. ಹೀಗೆ 4 ಹೇಳಿದ್ದಾನೆ ಅವನು. ಇಷ್ಟು 4 ಆಯಿತು. ಇನ್ನು 5ನೆಯದ್ದು, 5ರ ಸಂಖ್ಯೆಯಲ್ಲಿ ಹೇಳ್ತಾರೆ, ಪಂಚಾಗ್ನಯೋ ಮನುಷ್ಯೇಣ ಪರಿಚರ್ಯ ಪ್ರಯತ್ನತಃ ಪಿತಾ ಮಾತಾ ಅಗ್ನಿ ಆತ್ಮ ಚ ಗುರುಶ್ಚ ಭರತರತಭ. 5 ಅಗ್ನಿಗಳನ್ನು ನಾವು ಸೇವಿಸಬೇಕು. ಯಾವುದು? ತಂದೆ ಅನ್ನುವ ಒಂದು ಅಗ್ನಿ, ತಾಯಿ ಅನ್ನುವ 2ನೆಯ ಅಗ್ನಿ, ತಾನು ಸಂತೋಷವಾಗಿರಬೇಕಲ್ವೇ. ಖಲೀಲ್ ಗಿಬ್ರಾನ್ ಅಂತ ಹೇಳಿ ಒಬ್ಬ ಉನ್ಮತ್ತ ತತ್ವಜ್ಞಾನಿ ಇದ್ದ. ಅವನು ಜಗತ್ತಿನಲ್ಲಿ ಅತ್ಯಂತ ಪ್ರಮುಖವಾದದ್ದು ಯಾವುದು ಲಿಸ್ಟ್ ಕೊಡಿ ಇಂದ. ಆಚೆ ಈಚೆ ಇದ್ದವರೆಲ್ಲ ಲಿಸ್ಟ್ ಕೊಡ್ತಾ ಇದ್ದರು. ಸೂರ್ಯ ಚಂದ್ರ ಅದು ಇದ್ದು ಇದನ್ನೆಲ್ಲ ಆಸ್ವಾದನೆ ಮಾಡಬೇಕು, ನಾವಿರಬೇಕಲ್ವ. ನಾವಿಲ್ಲದೆ ಹೋದ್ರೆ ಏನಿದ್ರೇನು. ಹೀಗಾಗಿ ಆತ್ಮ ತಾನೂ ಒಂದು ಅಗ್ನಿ, ತನಗೆ ಬೆಳಿಲಿಕ್ಕೆ ಬೇಕಾದ ಒಳ್ಳೆಯ ಹವ್ಯ ಪವಿತ್ರವಾದದ್ದನ್ನು ತಾನು ಸ್ವೀಕಾರ ಮಾಡಬೇಕು. ಅದರಿಂದಾಗಿ ಆತ್ಮ. ಇನ್ನು ಗುರು, ಇನ್ನು ಅಗ್ನಿ ಅನ್ನುವ ಅಗ್ನಿ ಆರಾಧನೆ ಮಾಡಬೇಕು. ಪಂಚೈವ ಪೂಜಯನ್ ಲೋಕೆ ಯಶ ಪ್ರಾಪ್ನೋತಿ ಕೇವಲಂ ದೇವಾನ್ ಪಿತೃನ್ ಮನುಷ್ಯಾನ್ಶ್ಚ
ಭಿಕ್ಷೂನ್ ಅತಿಥಿ ಪಂಚಮಾನ್ 5 ಜನರನ್ನು ಪೂಜಿಸಿದರೆ ಶ್ರೇಷ್ಠವಾದ ಕೀರ್ತಿ. ದೇವತೆಗಳು, ಪಿತೃಗಳು, ಮನುಷ್ಯರು, ಭಿಕ್ಷುಗಳು, ಅತಿಥಿಗಳು, ಈ 5 ಜನರನ್ನು ಪೂಜೆ ಮಾಡಬೇಕು. ದೇವರ ಪ್ರತೀಕ ಇವರೆಲ್ಲ. ದೇವತೆಗಳನ್ನು ಪೂಜಿಸೋದು ಅಂತಂದರೆ ಅವರ ಉಪಕಾರವನ್ನು ಯಾವಾಗಲೂ ನೆನಪಿಸಿಕೊಳ್ಳೋದು. ಪಿತೃಗಳನ್ನು ಪೂಜಿಸೋದು ಅಂತಂದರೆ ಬದುಕಿದ್ದಾಗ ಅವರ ಸೇವೆ, ಸತ್ತ ಮೇಲೆ ಅವರ ಶ್ರಾದ್ದ. ಮನುಷ್ಯರನ್ನು ಪೂಜಿಸೋದು ಅಂತಂದರೆ ಸಾಧ್ಯವಿದ್ದಷ್ಟು ನೆರವು. ಭಿಕ್ಷುಗಳನ್ನು ಪೂಜಿಸೋದು ಅಂತಂದರೆ ಅವರಿಗೆ ಊಟ ಹಾಕೋದು. ಅತಿಥಿಗಳನ್ನು, ಮನೆಗೆ ಬಂದವರಿಗೆ ಏನಾದರೂ ಕೊಟ್ಟು ಕಳುಹಿಸೋದು. ಇದು ಒಳ್ಳೆಯ ಕೀರ್ತಿಯನ್ನು ತರುತ್ತೆ. ಪಂಚತ್ವಾನುಗಮಿಷ್ಯಂತಿ ಯತ್ರ ಯತ್ರ ಗಮಿಷ್ಯಸಿ ಮಿತ್ರಾಣಿ ಅಮಿತ್ರ ಮಧ್ಯಸ್ಥ ಉಪಜೀವ್ಯೋಪಜೀವಿನಃ. 5 ಜನ ನೀನು ಹೋದಲ್ಲೆಲ್ಲ ಇರ್ತಾರೆ. ಜಗತ್ತಿನ ಯಾವುದೇ ಭಾಗಕ್ಕೆ ಹೋಗು, ಈ 5 ಜನ ಇದ್ದೇ ಇರ್ತಾರೆ. ಯಾರು? ಮಿತ್ರರು ಇರಲ್ವಾ? ಎಲ್ಲಿಗೆ ಹೋದರೂ ನಿಮ್ಮ ಜೊತೆಗೆ ಒಬ್ಬರು ಫ್ರೆಂಡ್ ಆಗೇ ಆಗ್ತಾರೆ. ಶತ್ರುಗಳಿರಲ್ವೇನು? ಅಮಿತ್ರಾಣಿ. ಇನ್ನು ಮಧ್ಯಸ್ಥರು, ಅವನ ಸುದ್ದಿ ನಮಗೆ ಬೇಡ, ನಮ್ಮ ಸುದ್ದಿ ಅವನಿಗೆ ಬೇಡ ಅನ್ನುವ ತಟಸ್ಥರೆಲ್ಲ ಕಡೆ ಇರ್ತಾರೆ. ಆಮೇಲೆ ಉಪಜೀವ್ಯ, ನೀವು ಯಾರನ್ನೂ ಆಶ್ರಯಿಸಿಯೇ ಬದುಕಬೇಕು, ಹಾಗೆ ನಿಮ್ಮನ್ನು ಆಶ್ರಯಿಸಿ ಬದುಕುವವರು ಇರ್ತಾರೆ. 5 ಜನ ಆಯ್ತಲ್ಲ. ಇನ್ನು ಪಂಚೇಂದ್ರಿಯಸ್ಯ ಮರ್ತ್ಯಸ್ಯ ಛಿದ್ರಂ ಚೇದೇಕಮಿಂದ್ರಿಯಂ ತತೋಸ್ಯ ಕ್ಷರತಿ ಪ್ರಜ್ಞಾ ಧೃತೇಹೇ ಪಾದಾದಿವೋದಕಂ. 5 ಇಂದ್ರಿಯ ಇರುವ ಮನುಷ್ಯನಿಗೆ ಒಂದರ ವೀಕ್ನೆಸ್ ಜಾಸ್ತಿ ಇದ್ದರೂ ಕೂಡ ಎಲ್ಲ ನಾಚ ಆಗಿ ಹೋಗ್ತದೆ. ಹೇಗೆ? ಚರ್ಮದ ಚೀಲದಲ್ಲಿ ಒಂದು ತೂತಿದ್ರೂ ಅಷ್ಟೇ ಇದ್ದ ನೀರು ಅಥವಾ ಇದ್ದದ್ದೆಲ್ಲ ಸೋರಿ ಹೋಗುತ್ತಲ್ವೇ, ಹಾಗೆ ಈಗ ಸಿಡಿ ಆಗಿಬಿಡುತ್ತೆ ಅಂತಂದು. ಷಡಿಮಾನ್ ಪುರುಚೋ ಜಹ್ಯಾತ್ ಭಿನ್ನಾಂ ನಾವಮಿವಾರ್ಣವೇ ಅಪ್ರವಕ್ತಾರಮಾಚಾರ್ಯಂ ಅನಧೀಯಾನ ಮೃತ್ವಿಜಂ ಅರಕ್ಷಿತಾರಂ ರಾಜಾನಂ ಭಾರ್ಯಾಂಚ ಅಪ್ರಿಯವಾದಿನೀಂ ಗ್ರಾಮಕಾಮಂಚ ಗೋಪಾಲಂ ವನಕಾಮಂಚ ನಾಪಿತಂ. ಈ 6 ಜನರನ್ನ ಬಿಟ್ಬಿಡ್ಬೇಕು. ಅವರು ಅನ್ಫಿಟ್ ಟು ದೇರ್ ಪ್ರೊಫೆಷನ್ಸ್. ಯಾರು? ಅಪ್ರವಕ್ತಾರಂ ಆಚಾರ್ಯಂ. ಆಚಾರ್ಯ ಒಂದು ದಿವಸ ಒಂದು ಪಾಠ ಹೇಳಲ್ಲ. ಆಚಾರ್ಯ ಅಂತ. ನಮ್ಮ ಆಚಾರ್ಯ ಅಂದ್ರೆ ಏನು ಅನ್ಕೊಂಡ್ಬಿಟ್ರಿ? ಬೆಳಗ್ಗೆ ಮಡಿಬಿಟ್ರೆ ಸಂಜೆನೇ ಬಿಚ್ಚೋದು. ಏನು ಪ್ರಯೋಜನ? ನಮಗೆ ಪಾಠ ಆಗಬೇಕಲ್ಲ. ಅಪ್ರವಕ್ತಾರಂ ಆಚಾರ್ಯಂ. ಇನ್ನು ಅನಧೀಯಾನ ಮೃತ್ವಿಜಂ, ಅಧ್ಯಯನ ಮಾಡದ ಪುರೋಹಿತರನ್ನು ಬಿಟ್ಟುಬಿಡಿ ಎಂದರು. ಆ ಕಾಲದಲ್ಲಿ ಅಧ್ಯಯನ ಏನು ಅಧ್ಯಯನ ಮಾಡಬೇಕು? ಅವರ ಸಬ್ಜೆಕ್ಟೇ ತಂತ್ರಗಳನ್ನು ಅಧ್ಯಯನ ಮಾಡಿ ಬೇರೆ ಬೇರೆ ಪ್ರಮಾಣಗಳನ್ನು ಹುಡುಕಿ ಬೇರೆ ಬೇರೆ ಮಂತ್ರಗಳನ್ನು ಯಾವ ಯಾವ ಹಿನ್ನೆಲೆಯಲ್ಲಿ ಅನುಸಂಧಾನ ಮಾಡಬಹುದು ಅಂತ ಯೋಚನೆ ಮಾಡುವ ಬುದ್ಧಿವಂತ, ನಿರಂತರ ಅಪ್ಡೇಟ್ ಆಗ್ತಾ ಇರುವಂಥವರು ಪುರೋಹಿತ. ಬಾಲ್ಯಕಾಲದಲ್ಲಿ ಉಚ್ಚರಿಸ್ತಾ ಇದ್ದ ಮಂತ್ರವನ್ನು ಅವನು ಸಾಯೋ ತನಕ ಅದೇ ಮಂತ್ರ, ಇನ್ನೇನು ಬದಲಾವಣೆಯೇ ಇಲ್ಲ, ಅದರ ಅರ್ಥನೂ ಕೂಡ ಗೊತ್ತಿಲ್ಲ ಅನ್ನೋನನ್ನು ಪುರೋಹಿತನನ್ನಾಗಿ ಸ್ವೀಕರಿಸಬೇಡಿ. ಪ್ರಜ್ಞಾವಂತನನ್ನು, ಸಾಧುವನ್ನು ಪುರೋಹಿತನನ್ನಾಗಿ ಸ್ವೀಕರಿಸಿ. ಇವತ್ತೇನಾಗಿದೆ? ಹೆಚ್ಚಿನ 90% ಜನ ಪುರೋಹಿತರು ಯೋಚನೆ ಮಾಡಲ್ಲ, ತಲೆ ತೆಗೆದು ಪಕ್ಕದಲ್ಲಿ ಇಟ್ಟುಬಿಡ್ತಾರೆ. ಅದರಿಂದಾಗಿ ಅವರನ್ನು ಬಿಟ್ಟುಬಿಡಿ. ಅರಕ್ಷಿತಾರಂ ಭರ್ತಾರಂ, ರಕ್ಷಣೆಯೇ ಮಾಡಲ್ಲ, ರಾಜ ಅಂತೆ, ಅವನನ್ನು ಬಿಡಿ. ಇನ್ನು ಭಾರ್ಯಾಂಚ ಅಪ್ರಿಯಕಾರಿಣಿ, ನಿಮಗೆ ಅತ್ಯಂತ ಅಪ್ರಿಯವಾಗಿ ನಡೆಯುವ ಸಂಗಾತಿಯನ್ನು ಬಿಡ್ರಿ. ಗ್ರಾಮಕಾಮಂಚ ಗೋಪಾಲಂ, ನಾನು ಸಿಟಿಯಲ್ಲಿ ಬದುಕಬೇಕು ಅಂತ ಇರುವ ಹಸು ಸಾಕುವವನನ್ನು, ಗೋಪಾಲಕನನ್ನು ಬಿಟ್ಟುಬಿಡಿ. ಯಾಕೆಂದರೆ ಅವನ ಹಸು ಪ್ಲಾಸ್ಟಿಕ್ ತಿಂದು ಹಾಲು ಕೊಡುತ್ತೆ, ಬೇಕಾದು. ಇನ್ನು ವನಕಾಮಂಚ ನಾಪಿತಂ, ಅವನು ಒಳ್ಳೆ ಬ್ಯೂಟಿಷಿಯನ್ ಅಂತೆ, ಅವನು ಕಾಡಲ್ಲಿರಬೇಕು ಅಂತ ಬಯಕೆ ಅಂತೆ. ಏನಿಲ್ಲ, ಅವನು ಕಾಡಿನಲ್ಲಿರುವ ಹುಲ್ಲು ಕಟ್ ಮಾಡಿದಾಗ, ಮರ ಕಟ್ ಮಾಡಿದಾಗ ನಿಮ್ಮ ತಲೆ ಕೂದಲು ಕಟ್ ಮಾಡಿದ್ರೆ ಏನು ಮಾಡ್ತೀರ? ಅದರಿಂದಾಗಿ ಈ 6 ಜನರನ್ನು ಬಿಡಿ. ಅಂದರೆ ಇದು ಹೇಳ್ತಾ ಇರೋದು, ಅವರ ಪ್ರೊಫೆಷನ್ಗೆ ವಿರುದ್ಧವಾದ ಬಯಕೆ ಯಾರಿಗಿರುತ್ತೆ, ಆ್ಯಂಟಿ ಪ್ರೊಫೆಷನ್ ಡಿಸೈರ್ಸ್ ಯಾರಿಗಿರುತ್ತೆ, ಅದನ್ನು ಬಿಟ್ಟುಬಿಡಿ. ಅವರ ಪ್ರೊಫೆಷನ್ಗೆ ಯೋಗ್ಯವಾದ ಬಯಕೆ ಇರಬೇಕು. ಅವರ ಪ್ರೊಫೆಷನ್ಗೆ ಯೋಗ್ಯವಾದ ಬಯಕೆ ಯಾರಿಗಿರಲ್ಲ, ಅವರು ಆ ಪ್ರೊಫೆಷನ್ನಲ್ಲಿ ಒಳ್ಳೆ ಇರಲ್ಲ. ಡ್ಯಾನ್ಸ್ ಮಾಡೋ ಸ್ವಾಮಿಗಳು ಯಾಕೆ ಬೇಕು ನಮಗೆ?
ಬೇಕಿಲ್ಲ. ಬಿಗ್ ಬಾಸ್ಗೆ ಹೋಗೋ ಆಚಾರರು ಯಾಕೆ ಬೇಕು? ಬೇಕಿಲ್ಲ, ಬೇಡ. ಎಂಥದ್ದು ತಲೆನಲ್ಲೇನೂ ಇರಲ್ಲ ಅಂತ ಅರ್ಥ. ಬೇಡ ಅವರೆಲ್ಲ. ಷಡ್ದೋಷಾಹ ಪುರುಷೇಣೇಹ ಹಾತವ್ಯ ಭೂತಿಮಿಚ್ಛತ ನಿದ್ರಾ ತಂದ್ರಿ ಭಯಂ ಕ್ರೋಧಂ ಆಲಸ್ಯಂ ದೀರ್ಘಸೂತ್ರತ. ಒಳ್ಳೆ ಸಂಪನ್ನನಾಗಬೇಕು ಅಂತಂದರೆ ಈ 6 ದೋಷಗಳನ್ನು ಬಿಡಬೇಕು. ನಿದ್ರೆ, ತಂದ್ರಿ ಆಕಳಿಕೆ, ಭಯ, ಸಿಟ್ಟು, ಆಲಸ್ಯ, ದೀರ್ಘಸೂತ್ರತ, ಯಾವುದೇ ಕೆಲಸನೂ ಪೋಸ್ಟ್ಪೋನ್ ಮಾಡೋದು. ಈ 6 ಬಿಡಬೇಕು. ಇನ್ನು ಷಡೇವತು ಗುಣ ಪುಂಸಾಂ ನಹಾತವ್ಯ ಕದಾಚನ ಸತ್ಯಂ ದಾನಂ ಅನಾಲಸ್ಯಂ ಅನಸೂಯ ಕ್ಷಮಾಧೃತಿ. 6 ಬೇಕು, ಬಿಡಬಾರದು. 6 ಯಾವುದು ಬಿಡಬೇಕು ಅಂದರು? ಬಿಡಬಾರದು 6 ಯಾವುದು? ಸತ್ಯ, ದಾನ, ಅನಾಲಸ್ಯ ಅಂದರೆ ಸೋಮಾರಿತನ ಇಲ್ಲದೆ ಇರೋದು, ಅನಸೂಯ ಅಸೂಯೆ ಪಡದೇ ಇರೋದು, ಕ್ಷಮೆ, ಧೈರ್ಯ. ಷಣ್ಣಾಂ ಆತ್ಮನಿ ನಿತ್ಯಾನಾಂ ಐಶ್ವರ್ಯಂ ಯೋಧಿಗಚ್ಚತಿ ನಸ ಪಾಪೈ ಕುತೋನರ್ಥೈ ಯುಜ್ಯತೆ ವಿಜಿತೇಂದ್ರಿಯ. 6 ಇಂದ್ರಿಯಗಳನ್ನು ನಿಗ್ರಹದಲ್ಲಿ ಇಟ್ಟುಕೊಂಡವ ಏನು ಬೇಕಾದರೂ ಗೆಲ್ತಾನೆ. ಇನ್ನು ಸುಖ ಅಂದರೆ ಏನು ಅಂದ್ಕೊಂಡಿದ್ದೀರ? ಸುಖ ಅಂದರೆ ಒಬ್ಬೊಬ್ಬರ ಕಲ್ಪನೆಯಲ್ಲಿ ಒಂದೊಂದು ಸುಖ. ಅದು ಬಿಡಿ. ಯಾಕೆಂದರೆ ಒಬ್ಬರಿಗೆ ಒಂದು ಸುಖ, ಇನ್ನೊಬ್ರಿಗೆ ಇನ್ನೊಂದು ಸುಖ. ಅದು ಯಾವಾಗಲೂ ಇರುತ್ತೆ ಅಂತಲ್ಲ, ಅದಕ್ಕೇನೇ ಪೆಟ್ಟು ಬೀಳತ್ತೆ ಯಾವತ್ತೂ ಕೂಡ. ಅಂದರೆ ನಮ್ಮ ಸುಖ, ಇವಾಗ ಒಬ್ಬರಿಗೆ ಕಾಫಿ ಸುಖ ಅಂತ ಇದ್ದರೆ ಅದಕ್ಕೆ ಪೆಟ್ಟು ಬೀಳುತ್ತೆ ಜೀವನದಲ್ಲಿ. ಯಾವುದೋ ಒಂದು ಹಂತದಲ್ಲಿ ಡಾಕ್ಟರ್ ಹೇಳ್ತಾರೆ ಕಾಫಿ ಕುಡಿಬೇಡ. ಹೀಗೆ ನೋಡಿ, ನನಗೆ ಊಟ ಮಾಡಿದ ಮೇಲೆ ಹೊರಗುದಿಂಬಿನ ಮೇಲೆ ಓದ್ತಾ ಕೂತ್ಕೊಳ್ಳೋದು ಸುಖ ಅಂತ ನನ್ನ ಕಲ್ಪನೆ. ಆಯಿತು, ಆಮೇಲೆ ಆಗಲಿಲ್ಲ. ಹಾಗೆ ಒಂದು ಸುಖ ಅಂತ ಒಂದು ಕಲ್ಪನೆ ಅಂತ ಒಂದಿರುತ್ತೆ. ಓದೋದೊಂದು ಸುಖ, ಬರೆಯೋದೊಂದು ಸುಖ, ಏನೋ ಒಂದು. ಅದಕ್ಕೆಲ್ಲ ಪೆಟ್ಟು ಬೀಳತ್ತೆ, ಅದು ಅಲ್ವೇ ಅಲ್ಲ. ಚೀನಾ ದೇಶದಲ್ಲಿ ಕನ್ಫ್ಯೂಷಿಯಸ್ಸು 30 ಸುಖದ ಸೂತ್ರಗಳನ್ನು ಹೇಳಿದ್ದಾನೆ. ಅದರಲ್ಲಿ ಒಂದು ನಿಮ್ಮ ಮುಂದೆ ಇಡ್ತೇನೆ. ಸಾಲ ತೆಗೆದುಕೊಂಡಿರುವ ಅದರಲ್ಲಿರೋದು, ಸಾಲ ತೆಗೆದುಕೊಂಡಿರುವ ಮಿತ್ರರೆಲ್ಲ ಬರ್ತಾರೆ. ಅವರೆಲ್ಲ ನನ್ನ ಮನಸ್ಸಿನಲ್ಲಿ ಬೈಕೋತಾ ಇರ್ತಾರೆ. ನನಗೂ ಅವ್ರ ಮುಖ ನೋಡಲಿಕ್ಕೆ ಆಗ್ತಾ ಇರಲ್ಲ. ಆಗ ಆ ಸಾಲದ ಪತ್ರಗಳನ್ನೆಲ್ಲ ಒಟ್ಟಿ ಹಾಕಿ ಬೆಂಕಿ ಹಚ್ಚಿ ಅದರಲ್ಲಿ ಚಹಾ ಮಾಡಿಕೊಂಡು ಎಲ್ಲರಿಗೂ ಹಂಚಿದ್ದೇನೆ. ಏನು ಸುಖ ಅಂತ ಹೇಳಿ ಒಂದು ಅದರಲ್ಲಿ. ಅದರಿಂದಾಗಿ ಸುಖ ಅಂತಂದರೆ ಏನು? ಇದೆಲ್ಲ ಚಿಕ್ಕ ಚಿಕ್ಕದು, ಅದರ 1000 ಇರುತ್ತೆ. ಅದು ಒಬ್ಬೊಬ್ರಿಗೂ ಒಂದೊಂದು. ಎಲ್ಲರಿಗೂ ಕಾಮನ್ ಆಗಿರೋದು ಒಂದಲ್ಲ. ಎಲ್ಲರಿಗೂ ಕಾಮನ್ ಆಗಿರೋದು ಯಾವುದು ಗೊತ್ತಾ? ಅರ್ಥಾಗಮ ನಿತ್ಯ ಮರೋಗಿತಾಚ ಪ್ರಿಯಾಚ ಭಾರ್ಯ ಪ್ರಿಯವಾದಿನೀಚ ವಶ್ಯಶ್ಚ ಪುತ್ರ ಅರ್ಥಕರೀಚ ವಿದ್ಯಾ ಷಡ್ಜೀವಲೋಕಸ್ಯ ಸುಖಾವಹಾನಿ. ಅರ್ಥಾಗಮ ಸಂಪತ್ತು ಬರಬೇಕು, ಅರೋಗಿತಾಚ ಆರೋಗ್ಯ ಇರಬೇಕು, ಪ್ರಿಯಾಚ ಭಾರ್ಯ ಒಳ್ಳೆ ಹೆಂಡತಿ ಅಥವಾ ಪ್ರಿಯವಾದದ್ದನ್ನು ನುಡಿಯುವ ಹೆಂಡತಿ, ವಶ್ಯಶ್ಚ ಪುತ್ರ ಮಾತು ಕೇಳೋ ಮಗ, ಅರ್ಥಕರೀಚ ವಿದ್ಯಾ ತಾನು ಏನು ಓದಿದ್ದೇನೋ ಅದರಿಂದ ಸಂಪಾದನೆ ಆಗ್ತಾ ಇರಬೇಕು, ಷಡ್ಜೀವಲೋಕಸ್ಯ ಸುಖಾವಹಾನಿ. ಈ 6 ಏನಿದೆ ಜೀವಲೋಕಕ್ಕೆ ಸುಖ. ಇದು ಕಾಮನ್ ಎಲ್ಲರಿಗೂ. ಯಾವುದೇ ದೇಶದಲ್ಲಿ, ಯಾವುದೇ ಕಾಲದಲ್ಲಿ, ಯಾವುದೇ ಪ್ರಪಂಚದ ಯಾವುದೇ ಭಾಗದಲ್ಲಿ ಹೋದರೂ ಇದೇ ಸುಖ ಅಷ್ಟೇ ತಾನೆ. ಷಡಿಮೆ ಷಟ್ಸು ಜೀವಂತಿ ಸಪ್ತಮೋ ನೋಪಲಭ್ಯತೆ. ಇದು ಇರೋದು ಒಂದರ ಅನಾಲಿಸಿಸ್ ಹೇಗಿರಬೇಕು ಅಂತ ಅದು ಮುಂದೆ ಬರೋದು. 6 ಜನ 6ರಲ್ಲಿ ವಾಸಿಸ್ತಾರೆ. ಚೋರ ಪ್ರಮತ್ತೆ ಜೀವಂತಿ. ಕಳ್ತನ ಆಗ್ತಾ ಇದೆ ಅಂದರೆ ಊರಿನಲ್ಲಿ ಮೈಮರಿಯೋರು ಜಾಸ್ತಿ ಇದ್ದಾರೆ ಅಂತ ಅರ್ಥ. ವ್ಯಾಧಿತೇಶು ಚಿಕಿತ್ಸಕಾಹ. ಬಹಳ ಹಾಸ್ಪಿಟಲ್ಗಳಿದೆ ಅಂದರೆ ಊರು ಮುಂದುವರೆದಿದೆ ಅಂತ ಅನ್ಬೇಡಿ, ಪೆದ್ದುಗಳ ರೋಗಿಗಳು ಜಾಸ್ತಿ ಇದ್ದಾರೆ ಅಂತ ಅರ್ಥ. ಪ್ರಮದ ಕಾಮಯಾನೇಚು. ಬಹಳ ಹುಡುಗಿಯರಿದ್ದಾರೆ ಅಂತಂದರೆ ಅವರನ್ನು ಪ್ರೀತಿಸುವವರ ಸಂಖ್ಯೆ ಜಾಸ್ತಿ ಇದೆ ಅಂತ ಅರ್ಥ. ಯಜಮಾನೇಶು ಯಾಜಕಾಹ. ಪುರೋಹಿತರು ಜಾಸ್ತಿ ಈ ಊರಿನಲ್ಲಿ ಅಂದರೆ ಹೋಮ ಮಾಡ್ತವ್ರು ಜಾಸ್ತಿ ಇದ್ದಾರೆ ಅಂತ.
ಮುಂಬೈನಲ್ಲಿ ಎಷ್ಟು ಜನ ಪುರೋಹಿತರಿದ್ದಾರೆ ಗೊತ್ತಾ ಅಂದರೆ ಹೋಮ ಮಾಡ್ತವ್ರಿದ್ದಾರೆ. ಅದಕ್ಕೆ ರಾಜ ವಿವದಮಾನೇಶು ನಿತ್ಯಂ ಮೂರ್ಖೇಶು ವಂಚಕಾಹ. ರಾಜ ವಿವದಮಾನೇಶು, ರಾಜ ಯಾವಾಗಲೂ ಇಲ್ಲೇ ಇರ್ತಾನೆ ಅಂದರೆ ಬಗೆಹರಿಯಲಾರದ ಸಮಸ್ಯೆ ಇದೆ ಇಲ್ಲಿ ಅಂತ ಅರ್ಥ. ಬಹಳ ವಂಚನೆ ಆಗ್ತಾ ಇರುತ್ತೆ ಮಹಾನಗರ, ಪೆದ್ದುಗಳು ಜಾಸ್ತಿ ಇದ್ದಾರೆ ಅಂತ ಅರ್ಥ. ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ, ಪೆದ್ದುಗಳು ಜಾಸ್ತಿ ಇದ್ದಾರೆ ಅಂತ ಅರ್ಥ. ಇದು ನೀವು ಒಂದು ಊರನ್ನು ನೋಡಿದಾಗ ನಿಮಗೇನು ಅಪಿಯರ್ ಆಗುತ್ತೆ ಆ ಊರಿನ ಗುಣವನ್ನು ತಿಳ್ಕೊಂಡ್ಬಿಡ್ಲಿಕ್ಕೆ ಆಗ್ತದೆ. ಹೋಟೆಲ್ಗಳು ಬಹಳ ಇದ್ದರೆ ತಿಂಬಂಡಿಗಳು ಜಾಸ್ತಿ ಇದ್ದಾರೆ, ಅಥವಾ ಮನೇಲಿ ಮಾಡ್ಕೊಳ್ಳಿಕ್ಕೆ ಸೋಮಾರಿತನ, ಇಬ್ಬರು ಕೆಲಸಕ್ಕೆ ಹೋಗ್ತಾರ, ಅದರಿಂದಾಗಿ ಮನೆಯಲ್ಲಿ ಮಾಡ್ಕೊಳ್ಳಿಕ್ಕೆ ಸೋಮಾರಿತನ 1000. ಅಂದರೆ ಇದೊಂದು ಉದಾಹರಣೆ ಹೇಳಿದ್ದು. ನೀವು ಒಂದು ಊರಿನ ಒಳಗಡೆ ಎಂಟ್ರಾಗ್ತಾ ಇರಬೇಕಾದ್ರೆ ನೀವು ಯಾವುದನ್ನು ನೋಡಿ ಜನರ ಏನನ್ನು ಚಿಂತನೆ ಮಾಡಬಹುದು ಅಂತ. ನೀವು ತಮಿಳುನಾಡು ಒಳಗಡೆ ಹೋದರೆ ರಾಚದ 2, ಒಂದು ರಾಜಕಾರಣಿಗಳ ಗಾಢವಾದ ಬಣ್ಣದ ಚಿತ್ರ, ಇನ್ನೊಂದು ಫಿಲಮ್ನವರು. ಇಲ್ಲಿ ವಿಪರೀತ ಪ್ರಾದೇಶಿಕ ರಾಜಕಾರಣದ ಪ್ರಭಾವ, ಇಲ್ಲಿ ವಿಪರೀತ ಫಿಲಮ್ ಹುಚ್ಚು. 2 ಅಂತ ನೀವು ಒಂದು ಊರಿಗೆ ಹೋಗ್ತಾ ಇದ್ದ ಕೂಡ ಗೊತ್ತಾಗ್ಬಿಡ್ಬೋದು ಏನು ಅಂತ. ಷಡಿಮಾನಿ ವಿನಶ್ಯಂತಿ ಮುಹೂರ್ತ ಮನವೇಕ್ಷಣ. ಒಂದು ಕ್ಷಣ ನೀವು ನೋಡೋದು ಬಿಟ್ಟರೂ ಕೂಡ ಇಷ್ಟು ನಾಶ ಆಗಿ ಹೋಗುತ್ತೆ. ಏನು? ಗಾವಹ, ಹಸುಗಳು, ಸೇವೆ ಎಲ್ಲ ಮಾಡ್ಕೊಂಡು ಬಂದಿರ್ತೀವಿ, 1 ನಿಮಿಷ ಬಿಟ್ಟರೆ ಬಯಸ್ಕೋತೀವಿ, ಏನು ಮಾಡೇ ಇಲ್ಲ ಅಂದ್ಬಿಡ್ತಾರೆ ಸೇವೆ ಮಾಡಿಸಿಕೊಳ್ಳೋರು. ಅರ್ಧ ಗಂಟೆ ಕಾಫಿ ಕೊಡೋದು ತಡ ಆಗಲಿ, 29 ದಿವಸ ಪ್ಲಸ್ 2 ಹೊತ್ತು ಸರಿಯಾದ ಟೈಮಿಗೆ ಕಾಫಿ ಕೊಟ್ಟಿರ್ತೀವಿ, ಅರ್ಧ ಗಂಟೆ ತಡ ಆಯ್ತು, ಏನು ಪ್ರಯೋಜನ ಇಲ್ಲ, ಕೊಡೋದೇ ಇಲ್ಲ ಅಂದ್ಬಿಡ್ತಾರೆ. ಹೀಗಾಗತ್ತೆ ಸೇವಾ. ಇನ್ನು ಕೃಷಿ, ಹೊಲ ಉಳೋದು ಎಲ್ಲ ನೆಟ್ಟಗಾಗಿರುತ್ತೆ, ಬೀಜ ಬಿತ್ತಿ ಫಸಲು ಬಂದಿರುತ್ತೆ, ಇನ್ನೊಂದು ಸ್ವಲ್ಪ ತಡ ಆಯಿತು ಅಂದರೆ ಮಳೆ ಬಂದು ಕೂತ್ಕೊಂಡೋಗ್ಬಿಡುತ್ತೆ, ಅಷ್ಟೆಲ್ಲ ಶ್ರಮ ವೇಸ್ಟ್. ಇನ್ನು ಭಾರ್ಯ ಸರಿಯಾಗಿ ನೋಡ್ಕೊಳ್ಳದೆ ಹೋದರೆ ಒಂದು ಕ್ಷಣ ಅಲಕ್ಷ್ಯ ಮಾಡಿದ್ರೆ ಮುಗೀತು. ಆಮೇಲೆ ವಿದ್ಯೆ ಅನ್ನೋದು ನಾವು ನಿರಂತರ ಚಿಂತನೆ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಟಕ್ಕಂತ ಹಾರಾಟೋಗುತ್ತೆ. ಇನ್ನು ವೃಷಲ ಸಂಗತಿ, ಅಧರ್ಮಿಷ್ಠರ ಸಂಗತಿ, ಒಂದು ಕ್ಷಣವೂ ಎಚ್ಚರದಿಂದ ಇರಬೇಕು. ಹಾಗೆ ಮಾಡಲಿಲ್ವೋ ಅವ್ರು ನಮ್ಗೆ ಉಲ್ಟಾ ಹೊಡೆದು ಬಿಡ್ತಾರೆ. ಅಧರ್ಮಿಷ್ಠರ ಜೊತೆ ವ್ಯವಹಾರ ಮಾಡಬೇಕಾದ್ರೆ ಬಹಳ ಜಾಗ್ರತೆ ಇರಬೇಕು. ಯಾವ ಎಥಿಕ್ಸು ಇಲ್ಲದೆ ಇರೋರ ಜೊತೆ ವ್ಯವಹಾರ ಮಾಡಬೇಕಾದ್ರೆ ಬಹಳ ಕಷ್ಟ. ಷಡೇತೆ ಹ್ಯವಮನ್ಯಂತೆ ನಿತ್ಯಂ ಪೂರ್ವೋಪಕಾರಿಣಂ ಆಚಾರ್ಯಂ ಶಿಕ್ಷಿತಾ ಶಿಷ್ಯಾ ಕೃತಧಾರಾಶ್ಚ ಮಾತರಂ ನಾರೀಂ ವಿಗತ ಕಾಮಾಸ್ತು ಕೃತಾರ್ಥಾಶ್ಚ ಪ್ರಯೋಜಕಂ ನಾವಂ ವಿಸ್ತೀರ್ಣ ಕಾಂತಾರಾ ಆತುರಾಶ್ಚ ಚಿಕಿತ್ಸಕಾನ್. ಈ 6 ಜನರನ್ನು ಮೊದಲು ಉಪಕಾರ ಮಾಡಿದವರನ್ನು 6 ಜನರನ್ನು ಬಿಟ್ಟುಬಿಡ್ತಾರೆ. ಏನು? ಆಚಾರ್ಯಂ ಶಿಕ್ಷಿತ ಶಿಷ್ಯಾ, ಒಳ್ಳೆ ಶಿಕ್ಷಣ ಪಡ್ಕೊಂಡ ಮೇಲೆ ಆಚಾರ್ಯರನ್ನು ಸೈಡ್ ಲೈನ್ ಮಾಡಿಬಿಡ್ತಾರೆ. ಇಲ್ಲಿ ಉಪಾಧ್ಯಾಯರನ್ನು ಕುರಿತು ಹೇಳ್ತಾ ಇರೋದು. ಕೃತಧಾರಾಶ್ಚ ಮಾತರಂ, ಹೆಂಡತಿ ಬಂದ ಮೇಲೆ ತಾಯಿಯನ್ನು ದೂರ ತಳ್ತಾರೆ. ನಾರೀಂ ವಿಗತ ಕಾಮಾಸ್ತು, ಕಾಮ ಇಂಗಿದ ಮೇಲೆ ಹೆಣ್ಣಿಗೆ ಯಾಕೆ ಬೆಲೆ ಕೊಡ್ತಾರೆ? ಕೃತಾರ್ಥಾಶ್ಚ ಪ್ರಯೋಜಕಂ, ಏನು ಪ್ರಯೋಜನ ಆಗಬೇಕು ಅದು ಸಿಕ್ಬಿಟ್ಟ ಮೇಲೆ ಏನು ಕೇಳೋದೇ ಇಲ್ಲ. ಇದು ನಾರೀಂ ನಾವಂ ವಿಸ್ತೀರ್ಣ ಕಾಂತಾರಾಹ, ಹೊಳೆ ದಾಟಿದ ಮೇಲೆ ದೋಣಿಯನ್ನು ಯಾರು ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾರೇನು? ಆತುರಾಶ್ಚ ಚಿಕಿತ್ಸಕಾನ್, ರೋಗ ಇರುವವರು ಹಾಸ್ಪಿಟಲ್ಗೆ ಹೋಗ್ತಾರೆ, ಮತ್ತೆ ಬರಲಿಕ್ಕೆ ಅವರೇ ಬಯಸಲ್ಲ. ಆಯಿತು ಹಾಸ್ಪಿಟಲ್ಗೆ ಮತ್ತೆ ಬರ್ತೀನಿ ಅಂತ ಯಾರಾದರೂ ಹೇಳ್ತಾರ? ಕೆಲವರು ಹೇಳಿದ್ರು ಹೇಳ್ತಾರೆ. ಆರೋಗ್ಯಂ ಆನ್ರಣ್ಯಂ ಅವಿಪ್ರವಾತಂ ಸದ್ಭಿರ್ಮನುಷ್ಯೈ ಸಹ ಸಂಪ್ರಯೋಗ ಸ್ವಪ್ರತ್ಯಯ ವೃತ್ತಿರಭೀತವಾತಃ ಷಡ್ಜೀವಲೋಕಸ್ಯ ಸುಖಾವಹಾನಿ. ಈ ಹಿಂದೆ ಹೇಳಿದ್ದು ಷಡ್ಜೀವಲೋಕಸ್ಯ ಸುಖಾವಹಾನಿ ಅಂತ ಹೇಳಿದ್ರ ಬಗ್ಗೆ ಏನೋ ಅತೃಪ್ತಿ ಇದೆ, ಏನೋ ಸರಿಯಾಗಿ ಹೇಳಲಿಕ್ಕಾಗಿಲ್ಲ. ಸುಖ ಅಂದರೆ ಏನು ಮತ್ತೆ ಹೇಳ್ತಾನೆ. ಆರೋಗ್ಯಂ, ಅಲ್ಲಿ ಸಾಮಾನ್ಯವಾಗಿ ಸುಖ ಹಾಗೆ ಇರಲೇಬೇಕು ಅಂತಿಲ್ಲ. ಇಲ್ಲಿ
ಪರ್ಟಿಕ್ಯುಲರ್ ಆಗಿ ಆರೋಗ್ಯ ಸುಖ ಆಯಿತು. ಆನ್ರಣ್ಯ ಸಾಲ ಇಟ್ಕೊಳ್ಳದೆ ಇರೋದು ಸುಖ. ಅವಿಪ್ರವಾತಃ ಊರಿನಿಂದ ಇನ್ನೊಂದು ಊರಿಗೆ ಗುಳೆ ಹೋಗಬೇಕಾಗಿ ಬರೋದು ವಿಪರೀತ ದುಃಖದ ಸಂಗತಿ. ಈಗ ಪ್ರಮೋಷನ್ ಮೇಲೆ ಹೋಗೋದು ಬೇರೆ, ಊರಿನಿಂದೆಲ್ಲ ಕಳ್ಕೊಂಡು ಹೋಗೋದು ಬೇರೆ. ಅದನ್ನು ಅವಿಪ್ರವಾಸ ಅಂತ ಕರೆದು. ಕಾಶ್ಮೀರದವರಿಗೆ, ಕಾಶ್ಮೀರದ ಪಂಡಿತರಿಗೆ ಊರು ಬಿಟ್ಟು ಬರಬೇಕಾದ್ರೆ ಆಗಿದ್ದದು. ಲಾಹೋರದ ಹಿಂದೂಗಳಿಗೆ ಊರು ಬಿಟ್ಟು ಬರಬೇಕಾಗಿದ್ದರೆ ಆಗಿದ್ದದು. ಆ ಪಾರ್ಟಿಷನ್ ಟೈಮಲ್ಲಿ ಹುಚ್ಚರ ಇದು ಆಯಿತು, ಏನೋ ಹುಚ್ಚರ ವಿನಿಮಯ ಕೂಡ ಆಯಿತು ಅಂತ ಹೇಳ್ತಾರೆ. ಇದು ಹಿಂದೂ ಹುಚ್ಚ, ಇದು ಮುಸ್ಲಿಂ ಹುಚ್ಚ ಅಂತ. ಅವರೆಲ್ಲ ಒಂದೇ. ಈ ತರಹದ ಪರಿಸ್ಥಿತಿ ಆಗಿ ಹೋಯಿತು. ಇನ್ನು ಸದ್ಭಿರ್ಮನುಷ್ಯ ಸಹಸಂಪ್ರಯೋಗ, ಸಜ್ಜನರ ಜೊತೆ ಸಹವಾಸ, ಅದನ್ನು ಹೇಳಿರಲಿಲ್ಲ ಅಲ್ಲಿ. ಸ್ವಪ್ರತ್ಯಯ ವೃತ್ತಿ, ತಾನು ನಡೆಸ್ತಾ ಇರುವ ವೃತ್ತಿಯಲ್ಲಿ ತನ್ನ ನೈಪುಣ್ಯ ಜಾಸ್ತಿ ಆಗ್ತಾ ಇದ್ದರೆ ಆವಾಗ ಅದೊಂದು ಸುಖ. ಓ, ಈ ಅನುಭವದಿಂದ ಹೀಗಾಗ್ತಾ ಇದೆ. ತಾನು ಮಾಡ್ತಾ ಇರುವ ಕೆಲಸದಲ್ಲಿ ಒಳಗಡೆಯಿಂದ ಒಂದು ತೃಪ್ತಿ ಇರುತ್ತೆ. ಅವರು ಮ್ಯಾನೇಜರ್ ಗುರುತಿಸದೇ ಇರಲಿ, ಆ ಒಳಗಡೆಯಿಂದ ಒಂದು ತೃಪ್ತಿ ಮೂಡ್ತಾ ಇರುತ್ತೆ. ಅಭೀತವಾತ, ಏನು ಭಯ ಇಲ್ಲದೆ ವಾತ ಮಾಡೋದು, ಇದು ಷಡ್ಜೀವಲೋಕಸ್ಯ ಸುಖಾವಹಾನಿ. 6 ಜೀವನದ ಸುಖ. ಯಾಕೆಂದರೆ ನಮ್ಮಲ್ಲೇ ಇರ್ತಕ್ಕಂಥದ್ದು ಯಾರು, ಬೇರೊಬ್ಬರ ಮೇಲೆ ಇಟ್ಕೊಂಡ್ರೆ ನಾವೇನು ಮಾಡೋಣ, ಅಲ್ಲೇನೋ ಆಗಿಬಿಟ್ರೆ ನಮ್ಮ ಕೈನಲ್ಲಿಲ್ಲ. ಈರ್ಷಿರ್ಭೃಣಿ ನ ಸಂತುಷ್ಟ, ಕ್ರೋಧನೋ ನಿತ್ಯಶಂಕಿತ, ಪರಭಾಗ್ಯೋಪಜೀವಿ ಚ ಷಡೇತೆ ನಿತ್ಯ ದುಃಖಿನಃ. ಇನ್ನು 6 ಜನ ನಿತ್ಯ ದುಃಖಿಗಳು. ಏನು? ಈರ್ಷ್ಯು, ಸಂಕಟ ಪಡುವವರು, ಏನು ಮಾಡಿದ್ರೂ ಅತೃಪ್ತಿ, ಏನು ಮಾಡಿದ್ರೂ ಸುಖವಾಗಿರಲಿಕ್ಕೆ ಬರಲ್ಲ ಅವ್ರಿಗೆ. ಈರ್ಷ್ಯು. ಘೃಣಿ, ಕೆಲವೊಮ್ಮೆ ಈರ್ಷ್ಯ ಇರಲ್ಲ, ವಿಪರೀತವಾದ ಕರುಣೆ ಹುಚ್ಚು ಕೋಡಿ ಹರಿದು ಅಯ್ಯೋ ಅವ್ರಿಗೆ ಸಂಕಟ ಆಗ್ತಾ ಇದೆಯಲ್ಲ ಅಂತ ಸಂಕಟ ಆಗ್ತಾ ಇದೆಯಲ್ಲ ಅಂತ ಹೇಳಿ ಸಹಾಯ ಮಾಡಲಿಕ್ಕೆ ಶಕ್ತಿ ಇರಲ್ಲ, ಪಾಪ ಇವರು ಸಂಕಟ ಪಡ್ತಾ ಇರ್ತಾರೆ. ಅದು. ಇನ್ನು ನಸಂತುಷ್ಟ, ತೃಪ್ತಿಯೇ ಇಲ್ಲ, ಏನು ಮಾಡಿದ್ರೂ ತೃಪ್ತಿ ಇಲ್ಲ. ಇದು ನಸಂತುಷ್ಟ. ಕ್ರೋಧನಃ, ವಿಪರೀತ ಸಿಟ್ಟು, ಸಣ್ಣದಾದರೂ ಸಿಟ್ಟಿದ್ರೆ ಅವರು ಎಲ್ಲಿ ಸುಖಿ, ನಿತ್ಯ ದುಃಖಿ. ತಪ್ಪ್ಯಾಕೆ ಮಾಡಲಿಲ್ಲ ಅಂತ ಬೇಕಾದರೆ ಗದರಿಸಿ ಯಾರು, ಅವ್ರಿಗೆ ಯಾರು ತಪ್ಪು ಮಾಡಬೇಕು, ಸಿಟ್ಟು ಮಾಡ್ಕೊಳ್ಬೇಕು. ಒಂದು ಸರ್ತಿ ಯಾರೂ ತಪ್ಪು ಮಾಡಲಿಲ್ಲ, ನೀನು ಯಾಕೆ ತಪ್ಪು ಮಾಡಲಿಲ್ಲ, ನನಗೆ ಸಿಟ್ಟು ಮಾಡಲಿಕ್ಕೆ ಅವಕಾಶವೇ ಇಲ್ಲ ಅಂತ ಹೇಳಿ ಸಿಟ್ಟು ಮಾಡ್ಕೋತಾರೆ. ಹಾಗಾದರೂ ಸಿಟ್ಟು ಮಾಡ್ಕೊಳ್ತಾರೆ. ಅದರಿಂದಾಗಿ ಸಿಟ್ಟಿನವರಿಗೆ ಸುಖ ಇಲ್ಲ ಒಳಗಡೆಯಿಂದ. ನಿತ್ಯ ಶಂಕಿತ, ಯಾವಾಗಲೂ ಭಯ, ಯಾಕೋ ಭಯ. ಒಬ್ಬರಿದ್ದರು ಇದ್ದಾರೆ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ. ಅವರು ಪೇಪರ್ ತೆಗೆದರೆ ಅವ್ರಿಗೆ ಎಷ್ಟು ಕಳ್ತನ ಆಗಿದೆ ಅದನ್ನೇ ನೋಡ್ತಾ ಇದ್ದದ್ದು. ಟೆನ್ಷನ್ನು ರಾತ್ರಿ. ಅಲ್ಲಿ ನಾವು ಮೊದಲು ದೇವಸ್ಥಾನದಲ್ಲಿ ಇದ್ವಿ, ಯಾವ ಬಾಗಿಲು ನೆಟ್ಟಿಗಿರಲಿಲ್ಲ, ಆಯಿತಾ. ನಿತ್ಯ ಶಂಕಿತ. ಇನ್ನೊಬ್ಬರಿದ್ದಾರೆ, ಅವರಿಗೆ ಹಾವು ಅಂತ ಹೆಸರು ಕೇಳಿದ್ರೆ ಆ ಜಾಗ ಬಿಟ್ಟು ಹೊಟ್ಟೋಗ್ಬಿಡ್ತಾರೆ, ಅಷ್ಟು ಭಯ. ನಾನು ಹೇಳ್ತಾ ಇದ್ದೆ, ಯಾಕೆ ಭಯ ಪಡಬೇಕು? ಕಳ್ಳರು ಬಂದ್ರಾ ನಮಗೇನು ಮಾಡಬೇಡಿ, ಯಾಕೆಂದರೆ ಈ ದೇಹ ಅಮೂಲ್ಯ. ಯಾರು ಏನೇ ಹೇಳಲಿ, ಈ ದೇಹದಿಂದ ನಾವು ಸಾಧನೆ ಮಾಡಬೇಕು ತಾನೆ, ಸಾಯೋವರೆಗೂ ಈ ದೇಹ ಅಮೂಲ್ಯವೇ. ಶಾಸ್ತ್ರ ಅಭ್ಯಾಸಕ್ಕೆ ಪ್ರಯೋಜನ ಬರಲಿಲ್ಲ ಅಂದರೆ ಈ ಕೂಡಲೇ ಸಾಯುವಂತಾಗಲಿ, ಏನು ಅಡ್ಡಿ ಇಲ್ಲ. ಆದರೆ ಸಾಯೋ ತನಕ ಅಮೂಲ್ಯ. ನೀವು ಹೊಡೆದು ಕೊಚ್ಚಿ ಕೊಂದು ಚುಚ್ಚಿ ಎಲ್ಲ ಮಾಡಿದ್ರೆ ವೇಸ್ಟ್. ಅದು ನಿಮಗೇನು ಬೆಳ್ಳಿ ಪಾತ್ರೆ, ಬಂಗಾರದ ಪಾತ್ರೆ ಬೇಕಾದ್ರೆ ತೊಗೊಂಡು ಹೊಟ್ಟೋಗಿ, ನಮಗೇನು ಮಾಡಬೇಡಿ. ಹಾಗೆ ಮಾಡಿದ್ರೆ ಆಯಿತು ಅಂತ. ಆದರೂ ಕೂಡ ಕಷ್ಟ ನೋಡಿ. ಇದು ನಿತ್ಯ ಶಂಕಿತ. ಯಾವಾಗಲೂ ಭಯ, ಏನೋ ಭಯದಿಂದ ಏನೋ ಸಮಸ್ಯೆ ಮಾಡ್ಕೊಳ್ಬಾರದು. ಪರಭಾಗ್ಯೋಪಜೀವೀಚ, ಬೇರೆಯವರ ಭಾಗ್ಯದಿಂದ ನಾವು ಜೀವಿಸೋದು ಅಂತ ಇದ್ದುಬಿಟ್ರೆ
ಭಾರಿ ಕಷ್ಟ. ನಾನು ಡೆಕೋರೇಟರು, ಡೆಕೋರೇಷನ್ ಆಗಬೇಕಾದ್ರೆ ಬೇರೊಬ್ಬರಿಗೆ ಭಾಗ್ಯ ಬರಬೇಕು ಅಂತಲೇ ಕಾಯ್ತಾ ಕೂತ್ಬಿಟ್ರೆ ಭಾರಿ ಕಷ್ಟ. ಇದು ಪರಭಾಗ್ಯೋಪಜೀವಿಗಳು. ಅದರಿಂದ ಷಡೇತೆ ನಿತ್ಯ ದುಃಖಿತಾ, ಇದು 6 ಆಯಿತು. ಸಪ್ತದೋಷ ಸದಾ ರಾಜನ್ ಅಂದರೆ ನೀವೀಗ ಏಕಯಾದ್ವೇ ವಿನಿಶ್ಚಿತ್ಯ ಅನ್ನಲ್ಲ, ಇದೆಲ್ಲ ಏಕಯ, ಯಾವ್ದ್ಯಾವ್ದು 2 2, ಯಾವ್ದ್ಯಾವ್ದು 3, ಯಾವ್ದ್ಯಾವ್ದು 4 ಎಲ್ಲವನ್ನೂ ಅನ್ವಯ ಮಾಡ್ಕೊಳ್ತಾ ಹೋಗ್ಬೋದು. ಸಪ್ತದೋಷ ಸದಾ ರಾಜನ್ ಹಾತವ್ಯ ವಿಜಿಗೀಚುಣ ಪ್ರಾಯಶೋ ವಿನಶ್ಯಂತಿ ಕೃತಮೂಲ ಅಪೀಶ್ವರಾಹ. 7 ದೋಷಗಳನ್ನು ಬಿಟ್ಟುಬಿಡಬೇಕು. ಯಾಕೆ ಅಂದರೆ ಈ 7 ದೋಷಗಳಿದ್ದರೆ ಕೃತಮೂಲಾಹ ಗಟ್ಟಿಯಾಗಿ ನೆಲ ಊರಿ ನಿಂತ ರಾಜರು ಕೂಡ ನಾಶ ಆಗೋಗ್ತಾರೆ. ಯಾರ್ಯಾರು? ಯಾವ್ಯಾವುದು ದೋಷ? ಸ್ತ್ರೀಯ ವಿಪರೀತ ಹೆಣ್ಣುಗಳ ಚಟ ಗೊತ್ತಲ್ಲ, ಇತ್ತೀಚೆಗಾಗಿದ್ದೆ. ಅಕ್ಷಾಹ ಜೂಜು, ಮೃಗಯ ಬೇಟೆ, ಎಂತೆಂಥ ಟೆಕ್ನಿಕ್ಗಳು ಬಂದ್ಬಿಟ್ಟಿತ್ತು ಗೊತ್ತಾ ಆಗಿನ ಕಾಲದಲ್ಲೇ. ಬೇಟೆ ಆಡಬೇಕಾದ್ರೆ ಬಾಣದ ಈ ಉದ್ದ ತುದಿ ಇರುತ್ತಲ್ಲ, ಅದನ್ನು ಸ್ವಲ್ಪ ಚೂಪ್ ಮಾಡಿ ವಿಷ ಲೇಪಿಸ್ಬಿಟ್ಟಿರ್ತಿದ್ರಂತೆ. ಆ ಬಾಣವನ್ನು ಹೀಗೆ ಹಿಡಿದು ಹಿಂಗೆ ಬಿಡಬೇಕಲ್ವಾ, ಹೀಗೆ ಗಟ್ಟಿ ಪ್ರೆಸ್ ಮಾಡಬೇಕಾದ್ರೆ ಅಲ್ಲಿ ವಿಷ ಒಳಗಡೆ ಹೋಗಿ ಸತ್ತವರಿದ್ದಾರೆ. ಬೇಟೆಯಲ್ಲಿ ಸುಸ್ತಾದಾಗ ಅಂಗರಕ್ಷಕರು ಸಾಯಿಸಿದ್ದಿದೆ. ಬೇಟೆ ಅನ್ನೋದು ಯಾವತ್ತೂ ಚಟ ಆಗಬಾರದು. ಆಮೇಲೆ ಸಿಂಹಗಳು, ಸಿಟ್ಟು ಮಾಡಿಕೊಂಡ ತಾಯಿ ಹುಲಿ, ಇವುಗಳೆಲ್ಲ ಸಾಯಿಸಿದ್ದಿದೆ. ಆಮೇಲೆ ಮಧ್ಯದಲ್ಲಿ ಹುಲಿ, ಈಚೆ ಇವನಿದ್ದಾನೆ, ಆಚೆ ಅವನಿದ್ದಾನೆ, ಏನು ಮಾಡೋದು? ಹಾಗೆ ಸತ್ತವರಿದ್ದಾರೆ ಎಷ್ಟೋ ಜನ. ಈ ಹುಲಿಗೆ ಅಂತ ಬಿಟ್ಟ ಬಾಣ ಮನುಷ್ಯನನ್ನು ಕೊಂದದ್ದಿದೆ. ಮೃಗಯ ಪಾನ, ವಿಪರೀತ ಕುಡಿತ. ವಾಕ್ಪಾರುಷ್ಯಂ, ಮಾತು ಒರಟು ಅಂದರೆ ವಿಪರೀತ ಒರಟು. ಮಹಚ್ಚ ದಂಡಪಾರುಷ್ಯಂ, ವಿಪರೀತ ಶಿಕ್ಷೆ. ಸಣ್ಣ ತಪ್ಪು ಮಾಡಿದ್ರೂ ದೊಡ್ಡ ಶಿಕ್ಷೆ. ಅರ್ಥದೂಷಣಮೇವಚ, ಹಣವನ್ನು ಚೆಲ್ಲೋದು. ಈ 7 ದೋಷಗಳಿಂದ ಒಬ್ಬ ದೂರ ಇರಬೇಕು. ಅಷ್ಟೌ ಪೂರ್ವ ನಿಮಿತ್ತಾನಿ ನರಸ್ಯ ವಿನಶಿಷ್ಯತಃ. 7 ಆಯಿತು, ಇನ್ನು 8. ಮೊದಲೇ ಸೂಚನೆ ಕೊಡುವವುಗಳು 8. ಇವನು ಇನ್ನೇನು ಬೀಳ್ತಾನೆ ಅಂತ. ಯಾವುದು? ಬ್ರಾಹ್ಮಣಾನ್ ಪ್ರಥಮಂ ದ್ವೇಷ್ಟಿ, ಜ್ಞಾನಿಗಳನ್ನು ದ್ವೇಷಿಸ್ತಾನೆ. ಬ್ರಾಹ್ಮಣಶ್ಚ ವಿರುದ್ಧತೆ, ಜ್ಞಾನಿಗಳು ಇವನನ್ನು ವಿರೋಧಿಸ್ತಾರೆ. ಬ್ರಾಹ್ಮಣಸ್ವಾನಿ ಚಾದತ್ತೆ, ಜ್ಞಾನಿಗಳ ಹಣವನ್ನು ತೆಗೆದುಕೊಳ್ತಾನೆ. ಬ್ರಾಹ್ಮಣಾಂಶ್ಚ ಜಿಘಾಂಸತಿ, ಬ್ರಾಹ್ಮಣರನ್ನು ನಾಶ ಮಾಡಲಿಕ್ಕೆ ಬಯಸ್ತಾನೆ. ರಮತೆ ನಿಂದಯ ತೇಷಾಂ, ಅವರನ್ನು ಬೈದು ಖುಷಿ ಪಡ್ತಾನೆ. ಪ್ರಶಂಸಾಂ ನಾಭಿನಂದತಿ, ಏನೇ ಪ್ರಶಂಸೆ ಇದ್ದರೂ, ಯಾರಾದರೂ ಒಳ್ಳೆಯದನ್ನು ಹೇಳಿದ್ರೂ ಇಷ್ಟಪಡೋಲ್ಲ. ನೈನಾನ್ ಸ್ಮರತಿ ಕೃತ್ಯೇಶು, ಕೆಲಸ ಬಂದಾಗ ಏನು ಮಾಡಬೇಕು ಅಂತ ಅವ್ರನ್ನ ಕನ್ಸಲ್ಟ್ ಕೂಡ ಮಾಡೋಲ್ಲ. ಯಾಚಿತಶ್ಚ ಅಭ್ಯಸೂಯತಿ, ಏನಾದರೂ ಬೇಡಿದಾಗ ಅವ್ರಿಗೆ ಕೊಡೋದಿಲ್ಲ. ಏತಾನ್ ದೋಷಾನ್ ನರಪ್ರಾಜ್ಞ ಬುದ್ಧ್ಯಾ ಬುದ್ಧ್ವಾ ವಿಸರ್ಜಯೇತ್. ಇದು ಅದರಿಂದಾಗಿ ಜ್ಞಾನಿಗಳ ಬಗೆಗಿನ ಈ ಎಲ್ಲವನ್ನು ಕೂಡ ದೂರ ಮಾಡಿಕೊಳ್ಬೇಕು. ಯಾಕೆ ಅಂದರೆ ಅದು ನಾಶದ ಮುನ್ಸೂಚನೆ. ಅಷ್ಟಾಭಿಮಾನಿ ಹರ್ಷಸ್ಯ ನವನೀತಾನಿ ಭಾರತ. ಇನ್ನು ಈ 8 ಸುಖದ ಕ್ರೀಮ್ ಏನು? ಸಮಾಗಮಶ್ಚ ಸಖಿಭಿ, ಪ್ರೀತಿಸಿದ ಗೆಳೆಯರನ್ನು ಆಗಾಗ ಭೇಟಿ ಮಾಡೋದು ಒಂದು ಸುಖ. ಮಹಾನ್ಶ್ಚೈವ ಧನಾಗಮ, ಬಹಳ ಹಣ ಬರೋದು. ಪುತ್ರೇಣ ಚ ಪರಿಶ್ವಂಗ, ಸನ್ನಿಪಾತಶ್ಚ ಮೈಥುನೆ, ಮಗನಿಂದ ಆಲಿಂಗನ. ಸನ್ನಿಪಾತಶ್ಚ ಮೈಥುನೆ, ಒಲಿದ ಸಂಭೋಗ. ಸಮಯೇಚ ಪ್ರಿಯಾಲಾಪ, ಸರಿಯಾದ ಸಮಯದಲ್ಲಿ ಸಪೋರ್ಟಿಂಗಾದ ವಾಕ್ಯಗಳು. ಸ್ವಯೂಥೇಶು ಸಮುನ್ನತಿ, ತನ್ನವರಲ್ಲಿ ಎತ್ತರಕ್ಕೆ ಏರೋದು. ಅಭಿಪ್ರೇತಸ್ಯ ಲಾಭಶ್ಚ, ಅಂದುಕೊಂಡದ್ದು ಆಗುವುದು. ಪೂಜಾಚ ಜನಸಂಸದಿ, ಜನರೆಲ್ಲ ಇರಬೇಕಾದ್ರೆ ಸಿಗುವ ಪೂಜೆ. ಇದೇ ಸುಖ, ಇದೇ ಸುಸುಖ.
ಅಷ್ಟೌ ಗುಣ ಪುರುಷಂ ದೀಪಯಂತಿ. ಒಬ್ಬ ಪುರುಷ ಹೈಲೈಟ್ ಆಗಬೇಕಾದ್ರೆ 8 ಗುಣ ಇರಬೇಕು. ಪ್ರಜ್ಞಾ, ಒಳ್ಳೆ ಕುಲದಲ್ಲಿ ಹುಟ್ಟಿರೋದು. ಕೌಲ್ಯಂ, ದಮಃ, ಇಂದ್ರಿಯ ನಿಗ್ರಹ. ಶ್ರುತಂ, ಶಾಸ್ತ್ರಶ್ರವಣದಿಂದ. ಪರಾಕ್ರಮ, ಅಬಹುಭಾಷಿತ, ಹೆಚ್ಚು ಮಾತಾಡದೇ ಇರೋದು. ದಾನಂ ಯಥಾಶಕ್ತಿ ದಾನ. ಕೃತಜ್ಞತೆ. ಇವು 6 ಗುಣಗಳು ಪುರುಷನನ್ನು ಎಲ್ಲೆಲ್ಲೂ ಹೊಳೆಯುವಂತೆ ಮಾಡ್ತದೆ. ನವದ್ವಾರಮಿದಂ ವೇಶ್ಮ ತ್ರಿಸ್ಥೂಣಂ ಪಂಚಸಾಕ್ಷಿಕಂ ಕ್ಷೇತ್ರಜ್ಞಾಧಿಷ್ಠಿತಂ ವಿದ್ವಾನ್ ಯೋ ವೇದ ಸಪರಾಗತಿ. 9 ದ್ವಾರಗಳಿರುವ ಈ ಮನೆ, 3 ಗೂಟ, 5 ನೋಟ ಇರುವ. 5 ನೋಟ ಅಂತಂದರೆ 5 ಇಂದ್ರಿಯಗಳು. ಪಂಚಸಾಕ್ಷಿಕಂ, ತ್ರಿಸ್ಥೂಣ, ದೇಹ, ಆತ್ಮ, ಜೀವಾತ್ಮ. ಅಥವಾ ಕೆಲವರು ಹೇಳ್ತಾರೆ ದೇಹ, ಮುಖ್ಯ ಪ್ರಾಣ ಮತ್ತು ಪರಮಾತ್ಮ. ಇವು 3 ಗೂಟಗಳು. ಜೀವ ಇಲ್ಲಿ ಅಂಟುಕೊಂಡಿರಬೇಕಾದ್ರೆ ಜೀವನನ್ನು ಕಟ್ಟಿ ಹಾಕಿರ್ತವೆ. ಆಹಾರ ಅನ್ನುವ ಹಗ್ಗ ಈ 3 ಗೂಟಕ್ಕೆ ಜೀವನನ್ನು ಕಟ್ಟಿ ಹಾಕಿವೆ. ನವದ್ವಾರಂ, 9 ಬಾಗಿಲಿರುವ ಈ ಮನೆಯನ್ನು ಯಾರು ತಿಳಿದಿರ್ತಾನೆ ಅವನು ನಿಜವಾದ ಬುದ್ಧಿವಂತ. ಯಾರ್ಯಾರನೋ ಇಂಟೆಲಿಜೆಂಟ್ ಅನ್ನೋದಲ್ಲ. ಅವರು ದಶಧರ್ಮಾನ್ ನ ಜಾನಂತಿ. ನಮಗೆ ಗೊತ್ತಿಲ್ಲದೆ ಅಲ್ವಾ ಡಾಕ್ಟ್ರ್ ಹತ್ರ ಹೋಗೋದು. ನಮಗೇನೋ ಆಗಿದೆ, ನಮಗೆ ಗೊತ್ತಿಲ್ಲ, ಹೋಗಿ ಕೇಳಿ. ಹೋಗಿ ಯಾರನ್ನೋ ಕೇಳ್ತೇವೆ. ದಶಧರ್ಮಾನ್ ನ ಜಾನಂತಿ ಧೃತರಾಷ್ಟ್ರ ನಿಬೋಧತಾನ್. 10 ಜನರಿಗೆ ಧರ್ಮ ಏನು ಅಂದರೆ ಗೊತ್ತಾಗಲ್ಲ. ಏನು? ಮತ್ತಃ, ಬಹಳ ಸಂತೋಷ ಇದ್ದರೆ. ಪ್ರಮತ್ತಃ, ಮೈಮರೆತವನಿದ್ರೆ. ಉನ್ಮತ್ತ, ಹುಚ್ಚ. ಶ್ರಾಂತ, ದಣಿದವ. ಕ್ರುದ್ಧ, ಸಿಟ್ಟು ಮಾಡಿಕೊಂಡವ. ಬುಭುಕ್ಷಿತ, ಹಸಿದವ. ತ್ವರಮಾಣಶ್ಚ, ವಿಪರೀತ ಔತರ ಮಾಡ್ತಾ ಇರ್ತಾನೆ. ಲುಬ್ಧಶ್ಚ, ವಿಪರೀತ ಜಿಪುಣ. ಭೀತಃ, ಭಯಗೊಂಡವ. ಕಾಮಿ, ವಿಪರೀತ ಕಾಮನೆ ಇರುತ್ತೆ. ಈ 10 ಜನರಿಗೆ ಧರ್ಮ ಗೊತ್ತಾಗಲ್ಲ. ಇಲ್ಲಿಗೆ ಸಂಖ್ಯೆಯ ಆಟ ಮುಗೀತು. ಇನ್ನು ಮುಂದೆ ರಾಜನಾದವ ಹೇಗಿರಬೇಕು ಅಂತ ಹೇಳಿ ಇರುತ್ತೆ. ಅದನ್ನು ನಾವು ಮುಂದಿನ ಬಾರಿ ನೋಡೋಣ. ಈ ತನಕ ಏನು ಚಿಂತನೆ ಮಾಡಿದ್ದೇವೆ ಇದರಿಂದ ದೇವರು ಪ್ರಸನ್ನನಾಗಲಿ. ಕೃಷ್ಣಾರ್ಪಣಮಸ್ತು.